ಅದ್ ಮಾತ್ರ ನಾನು ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ, ಹ್ಮ್ ಯಾವ್ದೇ ವಯಸ್ಸಲ್ಲಿ ಮದ್ವೆ ಮಾಡ್ಕೊಳ್ಳಿ, ಬಟ್ ಜಾತಿ ಬಿಟ್ಟು ಮಾಡ್ಕೊಳ್ಬೇಡಿ, ಜಾತಿ ಬಿಟ್ಟು ಧರ್ಮ ಬಿಟ್ಟು. ಧರ್ಮ ಬಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ. ಹಾ ನಾ ಜಾತಿ ಇದೇನ್ ಜಾತಿ ಹಾ ಬಂತಲ್ಲ ಅನ್ಕೊಂಡೆ. ಸಾರಿ 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 ಧರ್ಮ ಬಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ. ದಟ್ ಹ್ಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವ್ ಎಷ್ಟೇ ಚೆನ್ನಾಗಿದ್ರು ಒಂದ್ 25 ವರ್ಷ ಆದ್ಮೇಲೂ ನಿಮಗ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹ್ಮ್ 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 ಈಗ ತಕ್ಷಣ ಬರಲ್ಲ, ಬಟ್ ನಿಮಗ್ ಬಂದೇ ಬರುತ್ತೆ, ಅದಂತೂ ಗ್ಯಾರಂಟಿ. ಅದು ಹ್ಮ್ ಯಾವ ಮೂಲೆಯಿಂದ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಬಟ್ ಹೌದು ಹೌದು. ಬಂದೇ ಬರುತ್ತೆ. ಸೊ ಇದ್ ಮಾತ್ರ ನಾನು ಎಲ್ರಿಗೂ ಹೇಳ್ತೀನಿ, ಯಂಗ್ಸ್ಟರ್ಸ್ಗೆ ಹ್ಮ್ ಅದ್ ಮಾಡಕ್ ಹೋಗ್ಬೇಡಿ ಅಂತ. ಓಕೆ, ಅಂದ್ರೆ ಅಲ್ಲೇನ್ ಮೂಲ ಸಮಸ್ಯೆ ಸಂಸ್ಕಾರಗಳು, ಆಚಾರ ವಿಚಾರಗಳು ಆಚಾರ ವಿಚಾರ ತುಂಬಾನೇ ಬರುತ್ತೆ. ಹ್ಮ್ ಅದು ನಮ್ ಕೈಯಲ್ಲಿ, ನಮ್ ಮಕ್ಕಳಾದ್ಮೇಲೆ ಅದು ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಆ ಮಕ್ಕಳಿಗೆ ನಾವು ಕೊಡೋ ಶಿಕ್ಷೆ ಅಂತ ನಮ್ಗೆ ಅನ್ಸುತ್ತೆ. ಅದು ಆಮೇಲೆ ಓಹೋ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅನ್ಸಲ್ಲ, ಗೊತ್ತಾಗಲ್ಲ. ಹ್ಮ್ 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 ಈ ಧರ್ಮ ಬಿಟ್ಟು ಮಾಡ್ಕೊಂಡ್ರೆ ಅದೊಂದು ದೊಡ್ಡ ತಲೆನೋವು. ಯಾಕಂದ್ರೆ ನಾವು ಅಪ್ಪ ಅಮ್ಮನ ಚೇಂಜ್ ಮಾಡಕ್ ಆಗಲ್ಲ, ಹ್ಮ್ ಸೊ ಅದೇ ತರ ಧರ್ಮನ ಚೇಂಜ್ ಮಾಡಕ್ ಆಗಲ್ಲ. ನಾವು ಆ ಟೈಮ್ ಅಲ್ಲಿ ನಾವು ಅನ್ಕೊಳ್ತೀರಿ ಲವ್ ಇಸ್ ಬ್ಲೈಂಡ್ ಅಂತ, ಬಟ್ ಇಟ್ ಇಸ್ ನಾಟ್. ಲಾಸ್ಟ್ ಅಲ್ಲಿ ಕಷ್ಟ ಪಡೋದು ಮಕ್ಕಳು. ಸೊ ಆ ಮಕ್ಕಳಿಗೋಸ್ಕರ ಆದ್ರೂ ಅದು ಫ್ಯೂಚರ್ ನಾವು ಅನ್ಕೊಂಡು ಯಾವತ್ತು ಆ ಕೆಲಸ ಮಾಡಕ್ ಹೋಗ್ಬೇಡ ನಾವು. ಸತ್ಯ. ಅದು ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹೌದವ್ವ, ನಾನು ಈ ಕಾರಣಕ್ಕೆ ಈ ವಿಚಾರದಲ್ಲಿ ಯಾರು ಏನಂದ್ಕೊಂಡ್ರು ಪರವಾಗಿಲ್ಲ, ನಾನು ಅದನ್ನು ಗಂಡಾಘೋಷವಾಗಿ ಹೇಳಿದ್ದೀನಿ. ಇತ್ತೀಚೆಗೆ ಹೌದು ನೇಹ ಹತ್ಯೆಯ ವಿಚಾರ ಬಂದಾಗಲೂ ನಾನು ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದೀನಿ. ನಮಗೆ ಹೌದು ಹೌದು ಸುಂದರವಾಗಿ ಆ ಪ್ರೀತಿಯ ಶುರುವಿನಲ್ಲಿ ಅಥವಾ ಆ ಸಮಯದಲ್ಲಿ ನಮಗೆ ಕೆಲವು ವಿಚಾರಗಳು ಗೊತ್ತಾಗದೆ ಹೋಗ್ಬೋದು, ಆದರೆ ಬದುಕು ಅದೊಂದು ಸಿನಿಮೆಯ ರೀತಿಯ 1-2 ದಿನದ ಡ್ಯಾನ್ಸ್ ಅಲ್ಲ. ಅದು ಇಲ್ಲ ಸರ್, ಬಹಳ 15 to 20 ಇಯರ್ಸ್ ನಾನ್ ಚೆನ್ನಾಗಿದ್ದೆ. ಸೊ ನನಗದು ತುಂಬಾ ಇದಿದೆ. ಹೌದು. ಅದಾದ್ಮೇಲೆ ಬರುತ್ತೆ ಪ್ರಾಬ್ಲಮ್ಸ್. ಯಾರಾದ್ರೂ ಒಬ್ರು ಅದನ್ನ ನಾವ್ ಹಿಂಗೆ ಇರ್ತೀರಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಹೇಳ್ತೀರಿ, ನನ್ ಧರ್ಮ ನಾನ್ ಕಾಪಾಡ್ಕೊಳ್ತೀನಿ, ನೀವು ನಿಮ್ ಕಾಪಾಡ್ಕೊಳ್ಳಿ ಅಂತ ನಾವ್ ಎಷ್ಟೋ ಅಡ್ಜಸ್ಟ್ ಮಾಡಕ್ ನೋಡ್ತೀರಿ. ಬಟ್ ಅದ್ರಲ್ಲಿ ಥರ್ಡ್ ಪರ್ಸನ್ಸ್ ಬಂದೇ ಬರ್ತಾರೆ. ಅದಂತೂ 100% ಗ್ಯಾರಂಟಿ ಅದು. ಹ್ಮ್ 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 ಸೊ ಎಲ್ಲಾ ಹೆಣ್ಮಕ್ಳು ಅಥವಾ ಗಂಡ್ ಮಕ್ಳೇ ಇರ್ಲಿ, ದಯವಿಟ್ಟು ಆ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತ ನಾನ್ ನಿಮ್ ಇದ್ರಿಂದ ಎಲ್ರಿಗೂ ಹೇಳ್ತೀನಿ. ಓಕೆ. ಅದು ಈ ವಿಚಾರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗೋದು ಅಂದ್ರೆ ನಿಮ್ಮ ತಂದೆ ತಾಯಿಗಳಿಂದ ಸ್ವಲ್ಪ ದೂರ ಆಗ್ಬೇಕಾಗುತ್ತಾ? ಇಲ್ಲ ಸರ್, ಆಕ್ಚುಲಿ ಅವರೆಲ್ಲ ನನಗೆ ಮದುವೆ ಆಗಿದೆ ದೇವಸ್ಥಾನದಲ್ಲಿ, ಹ್ಮ್ ನಮ್ ಇದ್ರಲ್ಲಿ ಮಾಡಿದ್ರು. ಸೊ ಪ್ರಾಬ್ಲಮ್ಸ್ ಏನು ಆಗಲ್ಲ, ನಾವೆಲ್ಲ ಕನ್ವಿನ್ಸ್ ಮಾಡಿ ಮದ್ವೆ ಮಾಡ್ಕೊಂಡ್ರು. ನಾನೊಂದ್ 15 ಇಯರ್ಸ್ ತುಂಬಾ ಚೆನ್ನಾಗಿದ್ದೆ. ಅದಾದ್ಮೇಲೆ ಅದ್ರ ಪ್ರಾಬ್ಲಮ್ ಬಂದೇ ಬರುತ್ತೆ. ಹ್ಮ್ ಹ್ಮ್ ಹ್ಮ್. ಅದೇನಾಗುತ್ತೆ ಅಂದ್ರೆ ಮಕ್ಕಳಿಗೆ ಅದು ಎಫೆಕ್ಟ್ ಆಗುತ್ತೆ. ಈಗ ನಿಮ್ಮ ತಂದೆ ತಾಯಿಗಳು ಬಂದು ಸ್ವಲ್ಪ ದಿನ ಉಳಿತಾರ ನಿಮ್ಮ ಆಚಾರ ಸಂಸ್ಕಾರದಲ್ಲಿ? ಖಂಡಿತವಾಗ್ಲೂ ನಮ್ಮ ಅಮ್ಮ, ನನ್ಗೆ ಅಪ್ಪ ಇಲ್ಲ, ಅಮ್ಮ, ನನ್ ಅಕ್ಕ ತಂಗಿರು ಎಲ್ಲರೂ ಇದ್ರು, ಜೊತೆಗೆ ಇದ್ರು. ಓಕೆ. ಎಲ್ಲರೂ ಜೊತೆಗಿದ್ ನನಗ್ ಮದ್ವೆ ಮಾಡಿದ್ದು. ಸೊ ಒಂದ್ ಸೈಡ್ ಅಲ್ಲಿ ಎಲ್ಲಾರು ಇದ್ರು, ಅದರ್ ಸೈಡ್ ಅಲ್ಲೂ ಸ್ವಲ್ಪ ದಿನ ಆದ್ಮೇಲೆ ಕರೆಕ್ಟ್ ಆಗಿತ್ತು. ಬಟ್ ಸ್ಟಿಲ್ ಅದೇನಾಗುತ್ತೆ, ನಾವು ಬೇರೆ ತರ ಇರ್ತೀರಿ ಮನೆಯಲ್ಲಿ. ಬಟ್ ಅವರು 100% ಬಂದ್ ಎಂಟ್ರ್ ಆದ್ಮೇಲೆ, ನಿನಗ್ ಮರ್ಯಾದೆ ಕೊಡಲ್ಲ, ನಿನ್ನ ನೋಡ್ಕೊಳಲ್ಲ, ನಿನ್ ಧರ್ಮಕ್ ಬರಲ್ಲ, ಅದು ಇಂಡೈರೆಕ್ಟ್ ಆಗಿ ಅವ್ರು ಬ್ರೈನ್ ವಾಶ್ ಮಾಡ್ತಾರೆ. ಹ್ಮ್ ಹೆಂಗಾದ್ರೂ ಬ್ರೈನ್ ವಾಶ್ ಮಾಡ್ತಾರೆ. ಸೊ ಹಂಗಾಗಿ ಮಕ್ಕಳು ತುಂಬಾ ಸಫರ್ ಆಗ್ತಾರೆ. ದಯವಿಟ್ಟು ಆ ಕೆಲ್ಸ ಮಾಡಕ್ ಹೋಗ್ಬೇಡಿ ಅಂತ ಪದೇ ಪದೇ ಹೇಳ್ತೀನಿ ನಾನು. ಇಟ್ ಇಸ್ ವೆರಿ 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 ರಾಂಗ್. ಆ ಟೈಮಲ್ಲಿ ಯಾರಿಗೂ ಗೊತ್ತಾಗಲ್ಲ. ನಿಜ ಬಟ್ ನಿಜ. ನನ್ ವಿಷಯದಲ್ಲಿ ನನಗ್ ನಮ್ ಫ್ಯಾಮಿಲಿ ಸಪೋರ್ಟ್ ಜಾಸ್ತಿನೇ ಇತ್ತು, ಈಗ್ಲೂ ಇದೆ. ಬಟ್ ಏನಾಯ್ತು ಅಂದ್ರೆ ಯಾರು ನನಗೆ ಎತ್ತು ಹೇಳಲಿಲ್ಲ ಆ ಟೈಮಲ್ಲಿ. ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ 25 years ಬ್ಯಾಕ್. ಬಟ್ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ನೀವು ಇರ್ಲಿಲ್ಲ. ಇಲ್ಲ ಸರ್, ನಮ್ಮ ಮನೇಲೆಲ್ಲ ನಾನೇ ತುಂಬಾ ಬೋಲ್ಡ್ ಆಗಿದ್ದೆ, ನಾನೇ ತುಂಬಾ ಬಟ್ ಮದುವೆ ಕನ್ವಿನ್ಸ್ ಮಾಡಿದ್ ನೀವೇ ಅಲ್ವಾ? ನಾನ್ ಕನ್ವಿನ್ಸ್ ಮಾಡಿದೆ, ಅವರೆಲ್ಲ ಕನ್ವಿನ್ಸ್ ಆದ್ರು. ಬಟ್ ಆ ಸಮಯದಲ್ಲಿ ಬುದ್ಧಿಮಾತು ಹೇಳಿದ್ರೆ ಕೇಳೋ ಸ್ಥಿತಿಲಿ ಇದ್ರ ನೀವು? ಡೆಫಿನೆಟ್ ಆಗಿ ಇದ್ದೆ ಸರ್ ನಾನು. ಮತ್ತೆ ಹೇಳಲೇ ಇಲ್ವಾ ಯಾರುವ?
ನಿಜ ಹೇಳ್ಬೇಕು ಅಂದ್ರೆ ನಾನು ಯಾರು ಕನ್ವಿನ್ಸ್ ಮಾಡಿಲ್ಲ, ಬೇಡ ಅಂತ ಯಾರು ಹೇಳಿಲ್ಲ. ಮತ್ ನಿನಗೆ ಅದನ್ನು ಹೇಳದೇ ಇರೋ ಅಷ್ಟು ಭಯ ಹುಡ್ಸಿದ್ದ ನಾವು ನನ್ ಅವರಲ್ಲಿ. ಫ್ರೆಂಡ್ಸ್ ತಂದೆ ಮಾತ್ರ ಒಬ್ರು ಹೇಳಿದ್ರು ಈಸ್ ನಾಟ್ ಅ ರೈಟ್ ಪರ್ಸನ್ ಅಂತ. ಬಟ್ ಅದು ನಾನು ಬೇರೆಯವ್ರು ಹೇಳಿದ್ದು ಅಷ್ಟು ಇದಾಗಿ ತಕೊಂಡಿಲ್ಲ. ನಮ್ ಮನೆ, ನಮ್ ಸ್ವಂತ ಅಣ್ಣ ತಮ್ಮಂದಿರು ಏನು ಆಯ್ತು ಎಲ್ಲ ಯಾರು ಏನು ಹೇಳಲಿಲ್ಲ ನನಗೆ. ಈ ತರ ಪ್ರಾಬ್ಲಮ್ಸ್ ಆಗತ್ತೆ, ಆಗ್ಬಹುದು ಅಂತ ಯಾರಾದ್ರೂ ಒಬ್ರಾದ್ರೂ ನನಗೆ ಫ್ಯೂಚರ್ ಈ ತರ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು ಆ ಟೈಮಲ್ಲಿ. ಬಟ್ ನನಗ್ ಮದ್ವೆ ಆದಾಗ ನಾನೇನು ಚಿಕ್ಕ ಮಗು ಇರ್ಲಿಲ್ಲ, 27, 28 ಇದ್ದೆ ನಾನು. ಸೊ ಹಂಗಾಗಿ ಯಾರಿಗೂ ಬಟ್ ಇದೊಂದು ಬಿಟ್ಟು ಬೇರೆ ಎಲ್ಲವೂ ಗೊತ್ತಾಗಿದೆ, ಇದೊಂದು ಗೊತ್ತಾಗಿಲ್ಲ ಅಂತ. ಗೊತ್ತಾಗಿಲ್ಲ ಅಂತ ಹೇಳಿಲ್ಲ. ಗೊತ್ತಾದ್ರೂ ಗಣನೆಗೆ ತೆಗೆದುಕೊಳ್ಳುವಷ್ಟು ಇಲ್ಲ, ನನಗೆ ಆಕ್ಚುಲಿ ಮಕ್ಳೇ ಬೇಡ ಅಂತಾನೆ ನಾನು ಡಿಸೈಡ್ ಮಾಡಿದ್ದೆ. ಯಾಕಂದ್ರೆ ನಮ್ಮ ಅಕ್ಕನ ಮಗಳು ನನ್ ಜೊತೆಗೆ ಇದ್ದು ಆ ಟೈಮಲ್ಲಿ. ಬಟ್ ನನಗ್ ಬೇಡ ಅಂತಾನೆ ಅನ್ಕೊಂಡೆ. ಬಟ್ ಸ್ಟಿಲ್ ಆಗೋಯ್ತು, ದೇವ್ರು ಕೊಟ್ಟು ಐ ಡಿಡ್ಂಟ್ ವಾಂಟ್ ಟು. ಈಗ ನನ್ ಮಗ ಅಂತೂ ಸೂಪರ್ ಆಗಿದ್ದಾನೆ. ಗ್ರೇಟ್. ಆ ತರ ಮಗ ನನ್ ಬೇಕು ಅಂದ್ರೆ ದೇವ್ರು ಕೊಟ್ಟಿರೋ ವರನೇ ನನಗೆ. ನನ್ ಮಗ ತುಂಬಾ ಒಳ್ಳೆಯವನು. ನನಗಂತೂ ನನ್ಗೆ 2 ಕಣ್ಣು ಅಂತ ಹೇಳ್ಬೋದು, ಅಷ್ಟು ಒಬ್ನೇ ಇರೋದು. ಬಟ್ ಸ್ಟಿಲ್ ಒಳ್ಳೆ ಮಗ ನನಗ್ ದೇವ್ರು ಕೊಟ್ಟ ಒಂದು ಸರಿ, ಅಟ್ಲೀಸ್ಟ್ ವರ. ಈಗ ನಿನ್ನ ಮಗನ ಮನೆಯಲ್ಲಿ ಕರೆಯೋ ಹೆಸರು? ನಾವು ಕರೆಯೋದು ಸಾಯಿ ಅಂತ. ನನಗೀಗ ನೆನಪಾಯ್ತು. ನಾನ್ ನಿಮ್ಗೇನು ಹೇಳಿದ್ದೆ, ಅದಕ್ಕೆ ಈಗ ನೆನಪಾಯ್ತು. ಎಸ್, ಅದಕ್ಕೆ ಮಗನೇ ಹೆಸರು ಮೂಲಕ ನಿಮಗೆ ಅದನ್ನ ನೆನಪು ಮಾಡಿದೆ ಅಷ್ಟೇ. ಕಟ್ಟಿರೋದು ಅಲ್ಲಿಂದ ಬಂದಿರೋದೇನೇ ಆದ್ರೂ ನಿನ್ನ ಮೂಲವನ್ನೇ ನಿನ್ನ ಮಕ್ಕಳು ಮುಂದುವರಿಸ್ಲವ. ಡೆಫಿನೆಟ್ ಆಗಿ ಅದು ಅವನು ನನಗಿಂತ ಜಾಸ್ತಿ ಅವನು ದೇವ್ರು ಕೊಟ್ಟಿರೋದು. ನಾನು ಹೇಳ್ಕೊಡ್ಬೇಕು ಅಂತ ಏನು ಇಲ್ಲೇ ಇಲ್ಲ ಅದ್ರಲ್ಲಿ. ಸೊ ಅವನೇ ಕಲ್ತ್ಕೊಂಡಿರೋದು. ಹೆಣ್ಣಿನ ವಿಚಾರ ನಿಂತಿದ್ಯಾ? ಅದು ಡೆಫಿನೆಟ್ಲಿ ನಿಂತಿದೆ. ಆಯ್ತು, ಅದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಅವೆಲ್ಲ ನಾವು ಅವನಿಗೆ ಇದೆ ಸರ್, ಅದು ನಿನ್ನ ಈಗ ಓಪನ್ ಆಯ್ತು ನನ್ನ ಬಳಿ. ಹೌದಾ? ಎಲ್ಲ ಅದು ಅವನೇ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳಿದ್ನಲ್ಲವ? ಕರೆಕ್ಟ್ ಈಗ ಕರೆಕ್ಟ್ ಆಗಿ ಹೇಳಿದ್ರು. ಎಷ್ಟೊತ್ತು ಸಮಯ ತಗೊಳ್ತು. ಇರ್ಲಿ, ಆತನು ಕೂಡ ಅದನ್ನ ನೇರವಾಗಿ ನಿಮ್ ಬಳಿ ಹೇಳಿದ್ದ. ನೋಡ್ತಾ ಇರೋರಿಗೆ ಇದು ಕೊಂಚ ಗೊಂದಲ ಅನ್ಸಬಹುದು. ಈ ಹೆಣ್ಮಗಳು ನನ್ನ ಜೊತೆ ಈ ಹಿಂದೆ 1-2 ತಿಂಗಳಾಗಿರ್ಬೋದು, 1 ತಿಂಗಳಾಗಿರ್ಬೋದು ಅಲ್ಲಿ ಮಾತಾಡಿದ್ರು. ಸೊ ನನ್ನ ಅಂತರಂಗದಲ್ಲಿ ಅದೆಲ್ಲವನ್ನು ನಾನು ಪಾಠವಾಗಿ ತಗೊಂಡಿರ್ತೀನಿ, ನೆನ್ಪಿಟ್ಕೊಂಡಿರ್ತೀನಿ. ಬಟ್ ಅದು ಫ್ಲಾಶ್ ಆಗ್ಲಿ ಸ್ವಲ್ಪ ಸಮಯ ಬೇಕಾಗ್ಬೋದು ಅಷ್ಟೇ. ನೀವು ತುಂಬಾ ಜನ ಹತ್ರ ಮಾತಾಡ್ತಿರ್ತೀರಾ, ನನಗದು ಅರ್ಥ ಆಗುತ್ತೆ. ಹೌದು, ಅಂದ್ರೆ ಅಲ್ಲಿ ನೂರಾರು ವಿಶ್ವಕೋಶಗಳಿದ್ದಾವೆ. ಅದರಲ್ಲಿ ಈ ಮೆಡಿಕಲ್ ಅಲ್ಲಿ ತಗೊಂಡೋಗಿ ನೀವು ಸ್ಲಿಪ್ ಕೊಟ್ಟಾಗ ಹೋಗಿ ಅದೇ ಮಾತ್ರೆ ಕೈ ಇಕ್ತಾನಲ್ಲ 106 ಮಾತ್ರೆಗಳ ನಡುವೆ, ಹಂಗೆ ನಾವು ಅದೇ ವಿಚಾರ ಎತ್ಕೊಳ್ಬೇಕಂದ್ರೆ ಸ್ವಲ್ಪ ಸಮಯ ಬೇಕು. ಬಟ್ ಇಲ್ಲಿ ಬಂದಿರೋ ಎಲ್ಲ ಕಥೆಯನ್ನ ಅದೇ ತದೇಕ ಚಿತ್ತದಿಂದ, ಏಕಾಗ್ರತೆಯಿಂದ, ಕೃಷ್ಣನ ಅನುಗ್ರಹದಿಂದ ಕೇಳಿರೋದ್ರಿಂದ ಅದು ಯಾವುದು ನಮ್ಮ ಚಿತ್ತದಿಂದ, ನಮ್ಮ ವಿವೇಕದಿಂದ ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಕತೆ ನನಗದು ಫ್ಲಾಶ್ ಆಯಿತು. ಬಟ್ ಎನಿವೆ, ಮಗನ ಮೇಲೆ ಜೀವ ಇಟ್ಕೊಂಡು ಅದೇ ಥರ ಮಗನೂ ಕೂಡ ನಿಮ್ಮ ವಿಚಾರಕ್ಕೆ ಸ್ಪಂದಿಸ್ತಾ ಒಳ್ಳೆ ಸ್ನೇಹಿತರ ಥರ ಇದ್ದೀರಾ. ಒಳ್ಳೇದಾಗಲಿ. ಒಂದು ಹೆಣ್ಮಗಳಾಗಿ ನೀವು ನಾನಾ ಮುಖವಾಡಗಳನ್ನು, ಅಥವಾ ನಾನಾ ವ್ಯಕ್ತಿ ಅಥವಾ ಅವರೆಲ್ಲರನ್ನ ಮೀರಿ ಧರ್ಮದಿಂದ ಧರ್ಮಕ್ಕೆ ಬಂದು ಅಲ್ಲಿ ಅನುಭವಿಸಿದ್ದನ್ನು ನೀನೊಂದು ಹೆಣ್ಮಗಳಾಗಿ ಲೋಕದಲ್ಲಿರೋ ಹೆಣ್ಮಕ್ಳಿಗೆ ಒಂದು ಪಾಠ. ಅದು ನೀನು ಅದನ್ನು ಒಳಗಡೆ ಇಟ್ಕೊಳ್ಳದೆ ಧೈರ್ಯವಾಗಿ ಹೇಳೋದಲ್ಲವ, ಅದು ಬಹಳ ಒಳ್ಳೇದು. ಅದು ನಾನು ಅವತ್ತೇ ನನಗೆ ಇದು ಮಾತ್ರ ಹೇಳ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಯಾವಾಗ್ಲೂ ಮಾಡೋದು ದೊಡ್ಡ ತಪ್ಪು ಅಂತ ಅನ್ಸಾಗ ನಾವು ಇನ್ನೊಬ್ರಿಗೆ ಹೇಳ್ಬೇಕು, ಈ ತಪ್ಪು ಮಾಡಕ್ ಹೋಗ್ಬೇಡಿ ಅಂತ. ಆ ಅರಿವು ನನ್ ಮಗನಿಗೆ ಇದೆ. ನನ್ ಮಗನೇ ಯಾವಾಗ್ಲೂ ಹೇಳ್ತಾನೆ, ಯಾರು ಅದನ್ನ ಮಾಡಕ್ ಹೋಗ್ಬೇಡದು ಅಂತ. ಮಕ್ಕಳಿಗೆ ಬಂದ್ಬಿಡುತ್ತೆ ಅದು. ಯಾಕಂದ್ರೆ ಆ ಮಕ್ಕಳು ಅನುಭವಿಸ್ತಾರಲ್ಲ. ಸೊ ಹಂಗಾಗಿ ಈಗ
ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಕ್ಕಳು ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಅಷ್ಟ ಗೊತ್ತಾಗಲ್ಲ. ಅವ್ರೊಂದು ಹೈಸ್ಕೂಲ್ ಲೆವೆಲ್ ಟಚ್ ಆದ್ರೆ ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಬಟ್ ನಿಮಗೆ ಈ ಮದುವೆ ಅಥವಾ ಆ ಸಮಯದಲ್ಲಿ ಇಂಥದ್ದೊಂದು ಏನೋ ಒಂದು ಆಚಾರ ವಿಚಾರಗಳ ಅಪಭ್ರಂಶ ಆಗ್ಬೋದು, ಗೊಂದಲ ಆಗ್ಬೋದು, ಅಂದ್ರೆ ಚಿಕ್ಕ ಅರಿವು ಇರ್ಲಿಲ್ವಾ ಆ ಸಮಯದಲ್ಲಿ? ನಿಜವಾಗ್ಲೂ ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ನನಗದು ತಲೆಗೆ ಆ ಟೈಮಲ್ಲಿ ಇರ್ಲಿಲ್ಲ. ಸುಮ್ಮನೆ ಕೇಳ್ತೀನಿ, ನಿಮ್ಮನ್ನ ಹಾಗೆ ಮದುವೆ ಮಾಡ್ಕೊಂಡ್ಮೇಲೆ ಆ ಧರ್ಮಾಂತರ ಮಾಡುವ ಮತಾಂತರ ಮಾಡೋ ಪ್ರಯತ್ನ ಆಯ್ತಾ? ಇಲ್ಲ, ನಾನು ಅದು ತುಂಬಾ ಸ್ಟ್ರಾಂಗ್ ಆಗಿದ್ದೆ. ಓಕೆ, ನೀವು ಅದನ್ನ ಕಡಾಖಂಡಿತವಾಗಿ ಹೇಳಿದ್ರಾ? ಹೇಳಿದೆ, ನಾನು ಸ್ಟಾರ್ಟ್ ಅಲ್ಲೇ ಹೇಳಿದೆ ಆಗದೇ ಇಲ್ಲ ಅಂತ. ಇಫ್ ಇಟ್ ಇಸ್ ಎಸ್ ನಾನ್ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಓಕೆ, ಅವ್ರು ಒಪ್ಪಿದ್ರು ಕೂಡ. ಎಸ್. ಬಟ್ ಒಂದ್ 20 ವರ್ಷ ಆದ್ಮೇಲೆ ಅದೇನಾದ್ರೂ ಪ್ರಯತ್ನ ನಡೀತಾ? ಅದಾದ್ಮೇಲೆ ಅವರಾಗಿಲ್ಲ, ಅವ್ರ ಮನೆಯವರು ಸ್ವಲ್ಪ ಬ್ರೈನ್ ವಾಶ್ ಮಾಡೇ ಮಾಡ್ತಾರೆ. ಅದು ಬಂದೇ ಬರುತ್ತೆ ಆ ಬ್ರೈನ್ ವಾಶ್ ಆಗೋದು. ಅದಕ್ಕೆ ನಾನು ಹೇಳೋದು, ನಿಮಗೆ 10 ವರ್ಷ 15 ವರ್ಷ ಬಿಟ್ಟಾದ್ರೂ ಅದು ಒಂಚೂರು ಆ ಕನೆಕ್ಟ್ ಇದ್ದೇ ಇರುತ್ತೆ. ಅದು ಹೋಗಲ್ಲ ಅವ್ರ ಕಡೆಯಿಂದ. ಏನಾದ್ರೂ ಮಾಡ್ತಾರೆ, ಹಿರಿಯರಿಂದ ಅಂತದ್ದೊಂದು ಅಪ್ರೋಚ್ ಬರುತ್ತೆ, ಹೆಂಗಾದ್ರೂ ಬರುತ್ತೆ, ಯಾವ ಮೂಲೆಯಿಂದ ಆದ್ರೂ ಬಂದೇ ಬರುತ್ತೆ. ಒಬ್ಬರಾದ್ರೂ ಹೇಳ್ತಾರೆ. ಲೈಕ್ ಅವ್ರಿಗೇನು ಅಂದ್ರೆ ಈಗೋಸ್ಟಿಕ್ ಬಂದ್ಬಿಡುತ್ತೆ. ಬಟ್ ನೀವು ಎಲ್ಲ ಚರ್ಚ್ಗೂ ದೇವಸ್ಥಾನಕ್ಕೆ ಎರಡಕ್ಕೂ ಹೋಗ್ತಾ ಇದ್ರ? ನಾನ್ ಹೋಗ್ತಿದ್ದೆ, ಬಟ್ ಅದೇನಾಗುತ್ತೆ ಅಂದ್ರೆ ಮಕ್ಕಳಿಗೆ ನಾವ್ ಯಾವ ಕಡೆ ಇರ್ಬೇಕು ಅಂತ ಗೊತ್ತಾಗಲ್ಲ. ಅದು ಎರಡ್ ಕಡೆನೂ ಅಂದ್ರೇನು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ. ಬಟ್ ಅವ್ರ ದೇವಸ್ಥಾನಕ್ಕೆ ಬರ್ತಿದ್ರಾ? ಇಲ್ಲ, ಅದು ಬರಲ್ಲ ಅವರು. ಅಲ್ಲ, ನೀನ್ ಹೋಗ್ತಿದ್ದೆ ಅಂದ್ರೆ ಅವರು ಬರ್ಬೇಕಲ್ವಾ? ಅದು ಬರ್ಬೇಕು, ಬಟ್ ಅವ್ರು ಬರಲ್ಲ ಅವರು. ಅದಕ್ಕೆ ಹೇಳಿದ್ ನಾನು, ಏನೇ ಕಾರಣಕ್ಕೂ ಆತರ ಎಲ್ಲ ಮಾಡಕ್ ಹೋದ್ರೆ ಇದೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಪ್ರಾಬ್ಲಮ್ ಬಂದಾಗ ಮಕ್ಕಳಿಗೆ ತುಂಬಾನೇ ಒಂಥರ ಅವ್ರ ಮುಜುಗರ ಆಗಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಒಂಥರ ಹರ್ಟ್ ಆಗುತ್ತೆ. ಮಕ್ಳದ್ ಆಮೇಲೆ ಬರ್ಲವಾ? ಆಯ್ತು, ನೀನ್ ಮಕ್ಳ ಬಗ್ಗೆ ಹೇಳ್ತಿದೀಯಾ, ಬಟ್ ಎಂದೂ ಮಾಂಸಾಹಾರ ಸೇವಿಸದವನೊಬ್ಬ ಮಾಂಸದ ಅಂಗಡಿಯಲ್ಲಿ ದಿನಪೂರ್ತಿ ಒಳಗಡೆನೆ ಇರಬೇಕು ಅಂದಾಗ ಏನಾಗ್ಬೇಕು ಅವನಿಗೆ? ಅದೇ ಹೇಳಿದ್ದು, ಅವ್ರಿಗೊಂಥರ ಬೇಜಾರಾಗುತ್ತೆ. ಆ ಟೈಮ್ ಬಂತು ಅಂದ್ರೆ ನಿನ್ನ ವಿಚಾರದಲ್ಲಿ ಅಂದ್ರೆ ದೇವನೊಬ್ಬ ನಾಮ ಹಲವು, ಏಕೋ ದೇವಂ ಸರ್ವಭೂತೇಶು ಗೂಢ, ಒಬ್ಬನೇ ದೇವರು ಎಲ್ಲ ಮಂದಿರಗಳಲ್ಲೂ ಚರ್ಚ್ಗಳಲ್ಲೂ ಮಸೀದಿಗಳಲ್ಲೂ ಕೂತಿದ್ದಾನೆ, ಆಯ್ತು. ಆದ್ರೆ ಆ ದೇವರನ್ನ ಕಾಣುವ ಮಾರ್ಗದಲ್ಲಿ ಒಂದು ವ್ಯತ್ಯಾಸ ಇದೆಯಲ್ಲ, ಅದು ನಿಜ. ಅದು ಈಗ ನಾನು ಅದನ್ನೇ ಉದಾಹರಣೆ ಹೇಳಿದೆ. ಮಾಂಸವನ್ನೇ ತಿನ್ನದವನೊಬ್ಬನನ್ನ ಇಡೀ ದಿನ ಮಾಂಸದ ಅಂಗಡಿ ಒಳಗಡೆ ಕಟ್ಟಾಕ್ಬಿಟ್ರೆ ಹೆಂಗ ಆಗುತ್ತಲ್ಲ, ಹಂಗೆ ನಿನ್ನ ಪುಣ್ಯ ಏನಂದ್ರೆ ನಿನ್ನನ್ನು ದೇವಸ್ಥಾನದಳಿಗೆ ಬಿಡ್ಲಿಕ್ಕೆ ಬರ್ಲಿಕ್ಕೆ ಏನು ತೊಂದರೆ ಮಾಡಲಿಲ್ಲ. ಇನ್ನೂ ಕೆಲವೊಬ್ರು ಜೀವನ ಹೆಂಗೆ ಅಂದರೆ ಒಂದೋ ಮತಾಂತರ, ಇನ್ನೊಂದು ಮಿನಿಮಮ್ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರೂ ಅಲ್ಲಿ ಅವಕಾಶ ಇರಲ್ಲ. ಆದರೆ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಾ, ಅದು ಓಕೆ. ಬಟ್ ಆಗಬೇಕಾದ್ರೆ ನೀವೊಂದು ಕಟ್ನಿಟ್ಟಾಗಿ ಹೇಳಿದ್ರಿ, ನಾನು ಆ ಮಟ್ಟಿಗೆ ನನ್ನ ಮೂಲವನ್ನೇ ಕಿತ್ತುಕೊಳ್ಳುವಷ್ಟು ನನ್ನನ್ನು ನಾನು ಮಾರ್ಕೊಳ್ಳೋಕೆ ತಯಾರಿಲ್ಲ ಅಂತ. ಡೆಫಿನೆಟ್ ಆಗಿ ಅದು ಮಾತ್ರ ತುಂಬಾ ಕ್ಲಿಯರ್ ಆಗಿದ್ದೆ, ಇದ್ರಲ್ಲಿ ನಾನು ಕ್ಲಿಯರ್ ಆಗಿದ್ದೆ. ಸೊ ಬಟ್ ಐ ಥಾಟ್ ಇಟ್ ವಿಲ್ ಬಿಕಮ್ ಹಂಗ್ ಇರ್ಬೋದು ಅಂತ ನಾನು ಅನ್ಕೊಂಡೆ. ಅದು ತಪ್ಪು ಅಂತ ಅದು ಹೇಳ್ತಾರಲ್ಲ, ಯಾರಾದ್ರೂ ಬಂದ್ ಥರ್ಡ್ ಪರ್ಸನ್ ಇದು ಎಂಟರ್ ಆದ್ರೆ ಆಮೇಲೆ ಗೊತ್ತಾಗತ್ತೆ. ಅದು ಏನಾಗತ್ತೆ ಅಂದ್ರೆ ಮಕ್ಕಳಿಗೆ ಒಂದ್ ಸ್ಟೇಜ್ ಬಂದಾಗ ಅವ್ರಿಗೆ ಹೆಂಗ್ ಅನ್ಸುತ್ತೆ, ಈ ಕಡೆನೂ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಆ ಕಡೆನೂ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ನನ್ ತುಂಬಾ ಬೇಜಾರಾಗತ್ತೆ ಆ ಒಂದ್ ವಿಷಯಕ್ಕೆ ಮಾತ್ರ. ನನ್ ಮಗನ್ ನಾನು ಮೋಸ ಮಾಡಿದೀನಿ ಅಂತ ನನ್ಗೆ ಅನ್ಸುತ್ತೆ. ಇದು ಯಾರೊಬ್ರು ಇತ್ತೀಚೆಗೆ ಹೇಳ್ತಾ ಇದ್ರು, ತಾಯಿ ಅಮೇರಿಕದವಳು, ತಂದೆ ಭಾರತದವನು. ಮಗನ ವಿಚಾರ ತಂದೆ ಹೇಳದಂತೆ ಎಲ್ಲ ಬಂದು ಭಾರತದಲ್ಲಿ ಬದುಕಿ ಅಂತ, ತಾಯಿ ಹೇಳ್ದಳಂತೆ ಎಲ್ಲ ನಾವು ದುಡ್ಡು ಜಾಸ್ತಿ ಇದೆ, ನಾವು ಅಮೇರಿಕದಲ್ಲೇ ಹೋಗಿ ಬದುಕೋಣ ಅಂತ. ಮಗನಿಗೆ ಸಿಟ್ಟತಿ, ನಾನು ಮಧ್ಯೆ ಯುರೋಪಲ್ಲಿ ಇರ್ತೀನಿ ಇನ್ನಂತ.
ಆತರ ಅವ್ನ್ ಸ್ಕೂಲಲ್ಲಿ ತುಂಬಾ ಜನ ಹೇಳಿದ್ದಾರೆ, ಹಂಗೆ ಇದು ಬೇಡ ಅದು ಬೇಡ ಬಂದ್ಬಿಡಿದಾರೆ ಇದಕ್ಕೆ ಅಂತ. ಇದನ್ನ ಅವ್ರ ಫ್ರೆಂಡ್ಸ್ ಎಲ್ಲ ಖುಷಿಯನ್ನ ಅವ್ನ ಅದು ಹಂಗಿಸ್ತಾರೆ. ಇಲ್ಲ ನಾನು ಇದನ್ನು ಮೀರಿದ್ದು ಏನೋ ಒಂದು ಸ್ಥಿತಿ ಇದೆಯಾ ಹೇಳಿ ಅಲ್ಲಿದ್ದು ಬಿಡ್ತೀನಿ ನೀವು ಅಡ್ಕೋ ಬರಲ್ಲ ಅಂದ್ರೆ ಮಕ್ಕಳಲ್ಲಿ ತಮ್ಮ ಆಚಾರ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲದೆ ಹೋದ್ರೆ ಒಂದು ಸಂಸ್ಕಾರ ಬರ್ಲಿಕ್ಕಿಲ್ಲ. ಹೌದು. ಅದರಲ್ಲೊಂದು ಸ್ಪಷ್ಟತೆ ಬೇಕು ಅಂತ. ಬಟ್ ಅವ್ರಿಗೆ ಮೂಲ ನಾಮಕರಣ ಆ ಧರ್ಮದ್ದೇ ಆಗಿತ್ತಲ್ಲ? ಇಲ್ಲ, ಹೌದಾ? ನಾಮಕರಣ ಇಂದ ಹಿಡಿದು ಅವನಿಗೆ ಯಾವ್ದೇ ಇದಿದ್ರು ನಮ್ ಕಡೆಯಿಂದಾನೇ ಆಗಿದ್ದು. ನೀವು ಬಿಟ್ಟಿಲ್ಲ ನೋಡಿ. ನಾನ್ ಬಿಟ್ಟಿಲ್ಲ, ನಾನ್ ತುಂಬಾ ಸ್ಟ್ರಾಂಗ್ ಆಗಿದ್ದೆ. ಓಕೆ, ಕಡೆಗೆ ಹೆಂಗಾಯ್ತು ಅಂದ್ರೆ ಪರವಾಗಿಲ್ಲ, ಈ ಸಂಬಂಧದ ಕತೆ ಇದಾಗಲಿ, ನನಗೆ ಅದನ್ನು ಸ್ವಲ್ಪ ಇದರಿಂದ ಕಾಪಾಡಿಕೊಳ್ಳೋದು ಮುಖ್ಯ ಆಯ್ತು ಅಂತ ಸಂತಾನವನ್ನ. ನನಗೆ ಏನಾಯ್ತಂದ್ರೆ ಅದೇ ಎಲ್ಲರೂ ಹೇಳ್ತಾರೆ, ಯು ಡಾಮಿನೇಟ್ ಯುವರ್ ಹಸ್ಬೆಂಡ್ ಅಂತ. ಓಕೆ ಓಕೆ, ಇದ್ರಲ್ಲೂ ಹೇಳ್ತಾರೆ. ಬಟ್ ಇಟ್ಸ್ ಓಕೆ, ನಾನು ಎಸ್ ಅಂತಾನೆ ಅನ್ಕೊಳ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ ಮಗನ ನಾನೇ ಇಟ್ಕೊಂಡಿದ್ದೀನಲ್ಲ, ಸೊ ಹಂಗಾಗಿ ಎಸ್. ಬಟ್ ಈಗ ನಿಮ್ಮ ಮಗ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮೂಲ ವಿಚಾರಕ್ಕೆ ಬಂದು ನಿಂತಿದ್ದಾನ ಅಥವಾ ಇನ್ನೂ ಅಲ್ಪ ಸ್ವಲ್ಪ ಅಲ್ಲೇ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬಟ್ ಅವನಿಗೆ ಇಟ್ ಸೆಲ್ಫ್, ಅವನೊಬ್ಬ ವ್ಯಕ್ತಿಯಾಗಿ ಅವನಿಗೇನು ಆಸಕ್ತಿ? ಅವನ್ಗೆ ಆಸಕ್ತಿ ಅಂತ ಹೇಳಿದ್ರೆ ಆತರ ಏನು ಇಲ್ಲ. ಅವನಿಗೆ ಇದ್ರಲ್ಲಿ ಹೋಗಿ ನಮ್ ಇದನ್ನ ಬಿಟ್ಟು ಹೋಗಕ್ ಅವ್ನಿಗೆ ಇಷ್ಟ ಇಲ್ಲ. ಓಕೆ, ಅವ್ನ ಏನೇ ಮಾಡಿದ್ರು ಆ ಏಜ್ ಅವನು ಕ್ರಾಸ್ ಮಾಡಿದ್ರಿಂದ. ಶಿವಭಕ್ತ ಕೂಡ? ಹಾ, ಶಿವಭಕ್ತ ಡೆಫಿನೆಟ್ ಆಗಿ. ನನಗೀಗ ನೆನಪಾಯ್ತು. ದೊಡ್ಡ ಶಿವಭಕ್ತ ಅವನು. ಅವನು ಆಕ್ಚುಲಿ ಅವನು ಎಕ್ಸೆಪ್ಟ್ ಸ್ಯಾಟರ್ಡೇಸ್ ಎವ್ರಿ ಡೇ ಅವ್ನು ನಾನ್ ವೆಜ್ ತಿಂತಿದ್ದ, ಎವ್ರಿ ಡೇ. ಈಗ ಮಂಡೇಸ್ ಅವನೇ ಬಿಟ್ಟಿರೋದು, ನಾನು ಬಿಡು ಅಂತ ಹೇಳಲೇ ಇಲ್ಲ. ಅವನು ಅಷ್ಟು ದೊಡ್ಡ ಶಿವಭಕ್ತ ಆಗಿದ್ದಾನೆ. ಯಾ 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 ನೋಡಿ, ಒಂದು ಮನುಷ್ಯನಾಗಿ ಈ ಭೂಲೋಕಕ್ಕೆ ಅಥವಾ ಭೂಮಿಗೆ ಬಂದ ಮೇಲೆ ಸರಿ ತಪ್ಪು ಯಾವುದು ಬೇಕು ಯಾವುದು ಬೇಡ, ನಾವು ಒಬ್ಬೊಬ್ಬ ಅಂದ್ರೆ ಒಂದಷ್ಟು ಇದು ಸರಿ ಇಲ್ಲ ಇದು ಸರಿ ಇದೆ, ಇದು ಸರಿ ಇಲ್ಲ ಇದು ಸರಿ ಇದೆ ಅಂತ ನಾವು ಒಂದಷ್ಟು ಹೇಳಬಹುದು. ಬಟ್ ಅವನ ಜೀವ ಸ್ವಭಾವಕ್ಕೆ ತಕ್ಕಂಗೆ ಅವನ ಸರಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅದು ನಿಜ. ಅದೇನು ಅನ್ಸ್ಬಿಡುತ್ತೆ, ನಮ್ಮ ಕೈಲಿರೋ ಅವಕಾಶ ಏನು? ಧರ್ಮಗಳ ವಿಚಾರವನ್ನು ಹೊರತುಪಡಿಸಿ ನೋಡಪ್ಪ, ಇದು ಈ ಕಾರಣಕ್ಕೆ ಕೋಟಿ ಕೋಟಿ ನಮ್ಮ ಪುರಾತನರು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಇದರ ನಂಬಿಕೆಗಳಿಗೆ ನಾವು ಅವರಿಗೆ ವಿಷಯವನ್ನು ತಿಳಿಸಿ ಹೇಳಬಹುದು. ಬಟ್ ಅಂತಿಮವಾಗಿ ಅವರವರಿಗೆ ಬೇಕಾದದ್ದು ನೀವು ಸುಮ್ಮನೆ ಹೇಳ್ತೀನಿ, ತಾಯಿಗೋಸ್ಕರ ಒಂದಷ್ಟು ದಿನ ಇರಬಹುದೇನೋ, ಅದನ್ನು ಮೀರಿ ಅವನಿಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದಾಗ ಇವತ್ತು ಮತಾಂತರಗಳು ಹಾಗೆ ನಡೀತಾ ಇರೋದು. ಹಾಗಾಗಿ ಅವರವರ ಜೀವ ಸ್ವಭಾವಕ್ಕೆ ತಕ್ಕ ಹಾಗೆ ಆ ಪರಮಾತ್ಮ ಅನ್ನೋನೊಬ್ಬ ಇದ್ದಾನೆ. ಅವನು ಯಾವ ಕಡೆಗೆ ಯಾವ ಜೀವವನ್ನು ಕಳಿಸ್ಬೇಕು ಅವನಿಗೆ ಗೊತ್ತು, ಎಲ್ಲವೂ ಒಂದೇ. ಆದರೆ ನರಮನುಷ್ಯರು ಮಾಡಿಕೊಂಡಿರೋ ಈ ಪ್ರತ್ಯೇಕತೆ ಅದು ನೀವು ಬಿಡಿಸ್ಲಿಕ್ಕಾಗಲ್ಲ. ಅದು ಹಿಂದಿನಿಂದಲೂ ಆಳವಾಗಿ ಬೇರೆ ಹುಡ್ಕೊಂಡ್ಬಿಟ್ಟಿದೆ. ನಾವೇನು ಮಾಡ್ಬೋದು ಅಪ್ಪಬ್ಬ ಅಂದ್ರೆ ಇರೋದ್ರಲ್ಲಿ ಯಾವುದು ಬೆಟರು, ಅವನಿಗೆ ಅದೇ ಆಯ್ಕೆ ಮಾಡ್ಕೊಂಡಿರೋದು. ಅಷ್ಟೇ. ಅವ್ನು ನೋಡಿದಾನೆ ಯಾರು ಹೆಂಗಿರ್ತಾರೆ ಅಂತ ಅವನಿಗೆ ಇದಾಗಿದೆ. ನಿಜ ನಿಜ ನಿಜ. ಅವನಿಗೆ ಅರಿವು ಬಂದಿದೆ ಅದ್ರ ಬಗ್ಗೆ. ನಾವ್ ಹಿಂಗಿದ್ರೆ ಹಿಂಗಾಗ್ಬೋದು, ನಾವ್ ಹಿಂಗೆ ಇರ್ಬೇಕು, ಇದ್ರೆ ನಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಅವನಿಗೆ ಅದು ಬಂದಿರೋದ್ರಿಂದ ಅವನಿಗೆ ನನಗೆ ಅವನಿಗೆ ಹೇಳ್ಕೊಡ್ತಾನೆ. ಅಮ್ಮ ನಿನ್ ಶ್ಲೋಕ ಗೊತ್ತಿಲ್ಲ, ನನಗೆ ಆಕ್ಚುಲಿ ಗೊತ್ತೇ ಇಲ್ಲ. ನಾನು ತುಂಬಾ ಕೆಲ್ಸ ನಾನು 17 years ಇಂದ ನಾನು ಕೆಲಸ ಮಾಡಿ ನನ್ಗೆ ಅಭ್ಯಾಸ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ನನಗೆ ವರ್ಕ್ ಇಸ್ ವರ್ಷಿಪ್ ಅಷ್ಟೇ. ನಾನು ಅದೇ ಯಾವಾಗ್ಲೂ ಅನ್ಕೊಂಡು ನಾನು ಕೆಲಸ ಮಾಡಿರೋದು. ನಿಜವಾದ ದೈವ ನನಗೆ ಬರೀ ಕೆಲ್ಸ ಅಂದ್ರೆ ನನಗೆ ದೊಡ್ಡ ನೀವ್ ಯಾವಾಗ್ಲಾದ್ರೂ ಎದ್ಬಿಟ್ಟು ಕೇಳಿ ನನ್ ಕೆಲ್ಸದ ಬಗ್ಗೆ ಮಿಡ್ಲ್ ಆಫ್ ದ ನೈಟ್ ನಾನು ಖುಷಿಯಾಗಿ ಎದ್ಬಿಟ್ಟು ಕೆಲಸ ಮಾಡ್ತೀನಿ. ನನ್ಗೆ ಬೇಕು ಅಂತ ಯಾರಾದ್ರೂ ಅಡಿಗೆ ಮಾಡೋ ಕೆಲಸ ನಾನು ಅಡಿಗೆ ಮಾಡೋ ಕೆಲಸ ಮಾಡೋದ್ರಿಂದ ಬೆಳಗ್ಗೆ ನನ್ಗೆ ಎಷ್ಟು 4 ಗಂಟೆಗೆ ಬೇಕು ಅಂದ್ರೆ ನಾನು ಮಾಡ್ಕೊಟ್ಟಿದೀನಿ ಎಷ್ಟೋ ಸರಿ. ಅಂದ್ರೆ ಒಂದು ತಿಳ್ಕೊಳ್ಳುವ ಕಾಯಕ ನನಗೆ ಬೇಕು ಬೇಡಗಳನ್ನ ಪೂರೈಸುತ್ತೆ, ಆದ್ರೆ ಮನಃಶಾಂತಿಗೆ ಅಂತ ಒಂದು ಅರಿವು ಅಗತ್ಯ, ಜ್ಞಾನ ಅಗತ್ಯ. ಕೆಲಸ ನಮಗೆ ಬದುಕನ್ನ ಉತ್ಕೃಷ್ಟವಾಗಿಸಿಕೊಳ್ಳಿಕ್ಕೆ ಎಷ್ಟು ಕ್ವಾಲಿಟಿ ಆಫ್ ಲೈಫ್ಗೆ ಸಹಾಯ ಮಾಡುತ್ತೆ. ಬಟ್ ಮೈಂಡ್ಗೆ ಅಥವಾ
ಈ ದೇಹಕ್ಕೆ ಒಡವೆ ಹಾಕೊಳ್ಳಿಕ್ಕೆ, ದೇಹಕ್ಕೆ ಒಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ ಕೆಲಸ ನಮಗೆ ಸಂಬಳ ಕೊಡು. ಆದರೆ ಒಳಗಿನದ್ದು ಒಂದೇನೋ ಒಂದು ಚಿಂತನೆ, ಒಳಗಿನದ್ದೇನೋ ಒಂದು ಸಮಾಧಾನ, ಶಾಂತಿ ಇದೆಯಲ್ಲ, ಅದು ಈ ಒಡವೆ ಒಳ್ಳೆ ಬಟ್ಟೆಗಳಿಂದ ಬರುವಂಥದ್ದಲ್ಲ. ಅಂದರೆ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು, ಕರ್ಮ ಅಂದರೆ ಎರಡು ಥರ. ಒಂದು ನಿಮ್ಮ ಪೂರ್ವ ಜನ್ಮದ ಆ ಕರ್ಮಗಳು, ಅದು ಬೇರೆ. ಕರ್ಮ ಅನ್ನೋದು ಕಾಯಕ ಅಂದರೆ ಕರ್ಮೋಪಾಸನೆ. ಈಗ ದೇವರಿಗೆ ಗಂಧಕಡಿ ಹೆಚ್ಚೋದು, ಗಂಟೆ ಅಳ್ಳಾಡಿಸೋದು, ಇದು ಒಂದು ಕರ್ಮವೇ. ಇದನ್ನ ಉಪಾಸನೆ ಮಾಡೋದು ಅಂದರೆ ಕರ್ಮೋಪಾಸನೆ ಅಂತ ಕರೀತಾರೆ. ಆದರೆ ಇದು ಭಗವಂತನ ಬಳಿ ಸಾಗಲಿಕ್ಕೆ ಇದು ನಿನಗೆ ಸಾಧ್ಯ ಇಲ್ಲ, ಅಥವಾ ಇದು ಸಾಕಷ್ಟಿಲ್ಲ, ಇದು ಮುಖ್ಯ ಅಲ್ಲ. ಆದರೆ ಇದಕ್ಕೂ ಮೀರಿದ್ದು ಜ್ಞಾನ ಮಾರ್ಗ. ಅಂದರೆ ನೀನು ಗಂಟೆ ಅಳ್ಳಾಡಿಸದೆ ಹೋದ್ರೂ ಪರವಾಗಿಲ್ಲ, ಆದರೆ ಭಗವಂತ ದೇವ್ರ ಮನೆ ಫೋಟೋದಲ್ಲಿ ಇಲ್ಲ, ನನ್ನ ಅಂತರಂಗದಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಒಂದು ಅರಿವು, ಅದಕ್ಕೊಂದು ಆತ್ಮಜ್ಞಾನ ಬೇಕು. ನನ್ನನ್ನು ನಾನು ಕಂಡುಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದು ಗಂಧಕಡ್ಡೆಯಿಂದ, ಗಂಟೆಯಿಂದ, ವಿಭೂತಿಯಿಂದ, ಜನಿವಾರದಿಂದ ಬರುವಂಥದ್ದಲ್ಲ. ಅದು ತಿಳುವಳಿಕೆ, ಅದು ಅರಿವು, ಅದು ಜ್ಞಾನ. ಆದರೆ ಆ ಜ್ಞಾನದ ಮಟ್ಟಕ್ಕೆ ನಮ್ಮ ಮನಸ್ಸು ಆಸಕ್ತರಾಗಬೇಕು ಅಂದರೆ ಈ ಗಂಧಕಡ್ಡಿ, ಗಂಟೆ ಇವೆಲ್ಲ ನಮಗೆ ಹೆಲ್ಪ್ ಮಾಡ್ತವೆ. ಹೌದಲ್ಲ? 100% ನಿಜ ಅದಲ್ಲ. ಅದಕ್ಕೆ ಮೂರ್ತಿ ಪೂಜೆ ಅನ್ನೋದು ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಆದರೂ ಎಲ್ಲ ಕಡೆ ಇದ್ದಾನೆ ಅನ್ನೋದಾದರೆ ನಾವು ದೇವ್ರ ಮನೆ ಮಾತ್ರ ಯಾಕೆ ಪೂಜೆಗೆ ಇಟ್ಕೊಂಡಿದ್ದೀವಿ? ನೋಡಿ, ಎಲ್ಲ ಕಡೆ ಇದ್ದಾನೆ ಅಂತ ಅವನಿಗೆ ಅನಿಸ್ಬೇಕು, ಆ ಮಟ್ಟಿಗೆ ಅವನು ಜ್ಞಾನಿ ಆಗಬೇಕು ಅಂದರೆ ಮೊದಲು ಅದು ಒಂದೇ ಸಾರಿ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಮನುಷ್ಯನಿಗೆ. ಅವನು ಮೊದಲು ಮೂರ್ತಿ ಪೂಜೆ ಮಾಡಬೇಕು. ಅಲ್ಲಿ ನಿಧಾನಕ್ಕೆ ಆ ಮಟ್ಟಿಗೆ ಭಕ್ತಿ ವಿಸ್ತಾರವಾಗ್ತಾ ಆಗ್ತಾ ಅವನಿಗೆ ಎಲ್ಲ ಕಡೆಯೂ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಹಾಗಾಗಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಉಪವಾಸ ಇವೆಲ್ಲವೂ ನಿಮ್ಮನ್ನು ಆ ದೊಡ್ಡ ಜ್ಞಾನದ ಕಡೆ ಕರ್ಕೊಂಡು ಹೋಗಲಿಕ್ಕೆ ಈ ಮೆಟ್ಲುಗಳಾಗಿ ನಿಮ್ಮನ್ನು ತಯಾರು ಮಾಡಲಿಕ್ಕಿರೋ ಒಂದಷ್ಟು ವಿಚಾರ ಹೊರತು ಇವೇ ಅಂತಿಮ ಅಲ್ಲ. ಹಾಗಾಗಿ ನಮ್ಮಲ್ಲಿ ನೋಡಿ, ಪೂಜೆ ಮಾಡತಕ್ಕಂಥ ಮಹನೀಯರಿಗೆ ನಾವೊಂದು ಕೈ ಮುಗಿತೀವಿ, ನಮಸ್ಕಾರ ಮಾಡ್ತೀವಿ. ಆದರೆ ಎಂದೂ ದೇವಸ್ಥಾನಕ್ಕೆ ಹೋಗದ ಜ್ಞಾನಿಗಳು ಎಲ್ಲೋ ಅಂತ ಇರ್ತಾರಲ್ಲ, ನಾವೇ ಹುಡಿಕೊಂಡು ಹೋಗ್ತೀವಿ ಅವ್ರ ಹತ್ರ ಬಳಿ. ಅಂದರೆ ನಮಗೆ ಗೊತ್ತು ದೇವರನ್ನ ಪೂಜೆ ಮಾಡೋದು ಒಂದು ಚಿಕ್ಕ ಹಂತ, ಆದರೆ ಅದನ್ನು ಮೀರಿದ ದೊಡ್ಡ ಸತ್ಯ ಅಂದರೆ ಸತ್ಯ, ಜ್ಞಾನ, ಇದೇ ದೊಡ್ಡ ಸತ್ಯ. ಹಾಗಾಗಿ ಜಗತ್ತಲ್ಲಿ ಜ್ಞಾನಕ್ಕೆ ದೊಡ್ಡ ಮಹತ್ವ ಇದೆ. ಜ್ಞಾನದ ನಂತರ ಕರ್ಮ, ಜ್ಞಾನ, ತಿಳುವಳಿಕೆ ಅಂದರೆ ವಿದ್ಯೆ ಪಡೆದುಕೊಂಡು ಆಮೇಲೆ ಕರ್ಮ ಮಾಡಿದ್ರೆ ಅದು ಚಂದ. ನಾನು ಬರೀ ಕರ್ಮ ಮಾಡ್ತೀನಿ, ನನಗೆ ವಿದ್ಯೆನೇ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಈಗ ನೀನು ಮಾಡೋ ಕೆಲಸನೂ ಅಷ್ಟೇ, ಮೊದಲು ಟ್ರೈನಿಂಗ್, ಆನಂತರ ಕೆಲಸ. ಟ್ರೈನಿಂಗ್ ಅಂದರೆ ಇಟ್ ಸೆಲ್ಫ್ ನಾಲೆಡ್ಜ್. ಹಾಗಾಗಿ ನೀವು ಕಾಯಕವನ್ನೇ ಕೈಲಾಸ ಅಂದ್ಕೊಳ್ಳೋದು ಅದ್ಭುತವೇ. ಆದರೆ ಮನಃಶಾಂತಿಗೆ ಕಾಯಕ, ನನಗೆ ಮನೆ ಕಟ್ಟಲಿಕ್ಕೆ, ಕಾರ್ ತಗೊಳ್ಳಿಕ್ಕೆ ಆಯಿತು, ಆದರೆ ನಾನು ಕಾಯಕದಲ್ಲಿ ಏಕಾಗ್ರತೆಯಿಂದ ಇರಬೇಕು, ಬಂದಷ್ಟಕ್ಕೆ ತೃಪ್ತಿ ಪಡಬೇಕು, ನಾನು ಇನ್ನೊಬ್ಬರದಕ್ಕೆ ಆಸೆ ಪಡಬಾರ್ದು. ಈ ಎಲ್ಲ ಅದ್ಭುತ ಪ್ರಬುದ್ಧತೆ, ಎಲ್ಲ ಪೀಸ್ ಆಫ್ ಮೈಂಡ್ ಕೊಡೋದು ನಾಲೆಡ್ಜ್, ಜ್ಞಾನ. ಹಾಗಾಗಿ ನೀವು ಕರ್ಮದ ಕಡೆ ಎಷ್ಟು ಗಮನ ಕೊಡ್ತೀರೋ ಅಷ್ಟೇ ನಮ್ಮ ಈ ಮನುಷ್ಯನ ಮೆದುಳು ಅನ್ನೋದು ಯಾವ ಜೀವರಾಶಿಗಳಿಗೂ ಸಿಗದೇ ಇರೋದು ನಮಗೆ ಸಿಕ್ಕಿದೆ ಅಂದರೆ ಅದನ್ನು ನಾವು ಒಳ್ಳೆ ವಿಚಾರಗಳಿಂದ ತುಂಬಿಸ್ಬಿಡ್ಬೇಕು. ನಾವು ಕರ್ಮದಿಂದ ಒಂದಷ್ಟು ತಿಳುವಳಿಕೆ ಬರುತ್ತೆ. ಆದರೆ ಈಗ ಕಂಪ್ಯೂಟರ್ ವರ್ಕ್ ಮಾಡೋದರಿಂದ ಒಂದಷ್ಟು ಕಂಪ್ಯೂಟರ್ ತಿಳ್ಕೊಳ್ಬೋದು, ಆಪರೇಟ್ ಮಾಡೋದು ತಿಳ್ಕೊಳ್ಬೋದು. ಬಟ್ ಅದ್ರ ಕ್ಲಾಸ್ಗೆ ತಿಳಿದವ್ರ ಹತ್ರ ಹೋಗಿ ಅದನ್ನೇ ಕ್ಲಾಸ್ ಆಗಿ ತಿಳಿಯೋದು ಬೇರೆ, ನಾವೇ ಮಾಡ್ತಾ ಕಲಿಯೋದು ಬೇರೆ. ಹಾಗಾಗಿ ಪೂರ್ಣ ಜ್ಞಾನಕ್ಕಾಗಿ ಜ್ಞಾನಿಗಳ ಹತ್ರ, ತಿಳಿದವ್ರ ಹತ್ರ ಹೋಗಬೇಕು. ನಾವೇ ಕರ್ಮ ಮಾಡ್ತಾ ತಿಳ್ಕೊಳ್ತೀವಿ ಅಂದರೆ ಅದಕ್ಕೆ ತುಂಬ ಜನ್ಮಗಳು ಬೇಕಾಗುತ್ತೆ. ಬಟ್ ಒಬ್ಬ ಜ್ಞಾನಿ ಹತ್ರ ಹೋಗಿ ಗುರುಕುಲದಲ್ಲಿ ಕಲ್ತಂಗೆ ಕಲಿತೀವಿ ಅಂದರೆ ಅದೇ ಅಂದರೆ ಒಂದು 10 ಜನ್ಮಕ್ಕಾಗೋದು ಒಂದು 5 ಜನ್ಮಕ್ಕಾಗುತ್ತೆ. ಹೌದಲ್ವಾ? ಹಾಗಾಗಿ ಈಗ ಮನೆಯಲ್ಲೇ ಏನೇನೋ ಮಿಕ್ಸಿ ಅದು ಇದು ಅದೇನೇನೋ ತಂದು ಸೈಂಟಿಸ್ಟ್ ಥರ ಮನೆಯಲ್ಲೇ ಅವನ ಪಾಡಿಗೆ ಅವನೇ ಮಾಡ್ತಿರೋನಿಗೆ ಅವನಿಗೇನೋ ಮಾಡಬೇಕು ಅಂತ ಇದೆ, ಬಟ್ ಮಾಡ್ಲಿಕ್ಕೆ ಸರಿಯಾದ ದಾರಿ ತಿಳಿಸೋರು ಯಾರೂ ಇಲ್ಲ. ಬಟ್ ಅದೇ ಸೈಂಟಿಸ್ಟ್ ಬಳಿ ಹೋಗಿದ್ದು ಕಲಿತು ಅಥವಾ ವಿಜ್ಞಾನವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅವನಿಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಅವನೇ ಸ್ವಂತ ಮಾಡ್ಲಿಕ್ಕೆ ಹೋದಾಗ 10 ವರ್ಷ ತಗೊಳ್ಳೋದು, ಸರಿಯಾದ ತರಬೇತಿ ತಗೊಂಡ್ರೆ ಅದು 5 ವರ್ಷಕ್ಕಾಗುತ್ತೆ. ಸೊ ಹಾಗಾಗಿ ಜ್ಞಾನ ಮಾರ್ಗ ಅನ್ನೋದು ನಿಮ್ಮ
ಎಷ್ಟೋ ಜನ್ಮಗಳನ್ನು ಕಡಿಮೆ ಮಾಡಿ ನಿಮ್ಮ ಕರ್ಮಗಳನ್ನೆಲ್ಲ ಕಳೆದು ಬಂಧನಗಳಿಂದ ಮುಕ್ತಿಗೊಳಿಸಿ ನಿಮಗೆ ಜನನ ಮರಣಗಳಿಲ್ಲದ ಒಂದು ಸ್ಥಿತಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗಿಡ್ತವೆ. ಅದನ್ನು ನಾವು ಪರಬ್ರಹ್ಮಲೋಕ ಅಂತ ಕರಿತೀವಿ. ಸ್ವರ್ಗಲೋಕವೂ ಶಾಶ್ವತವಲ್ಲ, ನರಕಲೋಕವೂ ಶಾಶ್ವತವಲ್ಲ. ಇಲ್ಲಿ ಮಾಡಿದ ಪುಣ್ಯಗಳಿಗೆ ಇನ್ನೊಂದು ಯಾವುದೋ ಜನ್ಮ, ಇನ್ನೊಂದು ಯಾವುದೋ ಲೋಕಕ್ಕೆ ಹೋಗಿ ಇಲ್ಲಿನ ಪುಣ್ಯಗಳಿಗೆ ಅಲ್ಲಿ ಸುಖ ಸಿಗುತ್ತೆ. ಆ ಸುಖ ಶಾಶ್ವತನ ಇಲ್ಲ. ಆ ಪುಣ್ಯದ ಗಂಟು ಕಳೆದ ಮೇಲೆ ಅವರೇ ಒದ್ದು ಮತ್ತು ಭೂಮಿ ಕಳಿಸ್ತಾರಂತೆ. ಅಂದ್ರೆ ಸ್ವರ್ಗದೂ ನಮ್ಮ ಪುಣ್ಯ ಕಳೆಯೋವರೆಗೂ ಸ್ವರ್ಗ, ನಮ್ಮ ಪಾಪಗಳು ಕಳೆಯೋವರೆಗೂ ನರಕ. ಅದು ತುಂಬಾ ದಿನ ಅಲ್ಲ, ಅದು ಮತ್ತಿಲ್ಲಿಗೆ ಬರ್ತೀವಿ. ಆದ್ರೆ ಬರೋದಂತೆ ಮತ್ತು ಹೋಗೋದಂತೆ, ಬರೋದಂತೆ ಮತ್ತು ಹೋಗೋದಂತೆ. ಈ ಸಾಕಪ್ಪ, ಇದು ಇಲ್ಲಿ ಪುಣ್ಯ ಮಾಡ್ತೀನಿ ಮತ್ತು ಅಲ್ಲಿಗೆ ಹೋಗ್ತೀನಿ, ಅಲ್ಲೊಂಚೂರು ಸುಖ ಅನುಭವಿಸ್ತೀನಿ, ಮತ್ತೆ ಇಲ್ಲಿಗೆ ಒದ್ದು ಓಡಿಸ್ತಾರೆ. ಏನಪ್ಪ ಇದು ಬೇಡ, ನನಗೆ ಇದನ್ನು ಮೀರಿದ್ದು ಇನ್ನೇನೋ ಬೇಕು ಅಂದ್ರೆ ಆಗ ಬರೋದೇ ಮೋಕ್ಷ. ಅಂದ್ರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟಿ ಒಂದಷ್ಟು ಒಳ್ಳೆ ಕೆಲಸ ಒಂದಷ್ಟು ಕೆಟ್ಟ ಕೆಲಸ ಮಾಡೋದು, ಮತ್ತೆ ಸತ್ತ ಮೇಲೆ ನರಕ ಸ್ವರ್ಗ. ಇದೇ ಆಯ್ತಲ್ಲಪ್ಪ, ಇದರಿಂದ ಬಿಡುಗಡೆ ಬೇಕು ಅಂದಾಗ ಆಗ ಮೋಕ್ಷ. ಅಂದ್ರೆ ಹುಟ್ಟು ಸಾವುಗಳಿಲ್ಲದ್ದು. ಆ ಮೋಕ್ಷದ ಹಂತಕ್ಕೆ ಹೋಗಬೇಕು ಅಂದ್ರೆ ಬಹಳ ದೊಡ್ಡ ವೈರಾಗ್ಯ ಬೇಕು. ನಮ್ಮ ಮಗ, ನಮ್ಮ ಗಂಡ, ನಮ್ಮ ಇದನ್ನೆಲ್ಲ ಮೆತ್ಕೊಂಡು ಕೂತಿರೋ ನಮಗೆ ಅದು ಸುಲಭ ಅಲ್ಲ. ನಮಗೆ ಚಿಕ್ಕ ಗಾಡಿಗೆ ಕಳೆದೋದ್ರೆ, ಚಿಕ್ಕ ಫೋನ್ ಕಳೆದೋದ್ರೆ ಬದುಕೋಕಾಗಲ್ಲ ಅಂದ್ರೆ ನಾವೆಷ್ಟು ಬಂಧನದಲ್ಲಿ ಇದ್ದೀವಿ ಯೋಚನೆ ಮಾಡಿ. ಯೋಗಿಗಳೆಲ್ಲ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು, ಯಾರೋ ಬಂದು ಅವ್ರ ಕೈ ಕಟ್ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಲೇ ಇದ್ರು. ನೀನು ಕೈ ಬಿದ್ದೋಯ್ತು ಅಂದ್ರೆ ಅಯ್ಯೋ ಅದು ನನ್ನ ದೇಹ, ನಾನಲ್ಲ ಅಂತ ಅವ್ರು ಮುಂದಕ್ಕೆ ಸುಮ್ಮನೆ ಹೋಗ್ತಾರೆ. ಅಂದ್ರೆ ಕೈ ಮೇಲೂ ಅಷ್ಟು ಪ್ರಜ್ಞೆ ಇಲ್ಲದಷ್ಟು ವೈರಾಗ್ಯ ಬೇಕು ಅಂದ್ರೆ ಯೋಚನೆ ಮಾಡಿ ನಮಗೆಲ್ಲ ಸಾಧ್ಯನಾ ಅಂತ. ಹಾಗಾಗಿ ಸ್ವಲ್ಪ ಸಮಯ ಹಿಡಿಬಹುದು. ಕಾಯಕದ ಜೊತೆ ಜ್ಞಾನಿಗಳ ಪ್ರವಚನ, ತಿಳುವಳಿಕೆ. ಯಾಕಂದರೆ ನಿಮ್ಮ ಮಕ್ಕಳಿಗೆ ನೀವು ಕೆಲಸ ಮಾಡಿ ತೋರಿಸೋದಕ್ಕಿಂತ ಕೆಲವೊಮ್ಮೆ ಹೇಳಿ ಅವರಿಗೆ ತಿಳಿಸಬೇಕಾಗಿರುತ್ತೆ. ಆ ಹೇಳಿಗೆ ನಮಗೇನೋ ಗೊತ್ತಿರಬೇಕಲ್ಲ, ಹೌದಲ್ಲ? ಇರ್ಲವ, ಕಾಯಕವೇ ಕೈಲಾಸ ಅಂದ್ಕೊಳ್ಳೋದು ನಿನ್ನ ದೊಡ್ಡತನ. ಹಾಗೆ ಕಾಯಕವನ್ನು ಮಾತ್ರ ಮಾಡಿ ಮೋಕ್ಷ ಜ್ಞಾನ ಏನೂ ಗೊತ್ತಿಲ್ಲದವರು ದೇವರನ್ನು ಸೇರಿದ್ದಾರೆ. ನಾನು ಒಂದೇ ಅನ್ಕೊಳ್ಳೋದು, ಇನ್ನೊಬ್ಬರನ್ನ ನಾವ್ ಚೀಟ್ ಮಾಡಕ್ ಹೋಗ್ಬಾರ್ದು. ನಮ್ ಕೈಯಲ್ಲಿ ಆದಷ್ಟು ಕೆಲ್ಸ ಮಾಡ್ಕೊಂಡು ನಾವೇ ನೋಡ್ಕೊಂಡ್ರೆ ಅದಿನ್ನೂ ತುಂಬಾ ಒಳ್ಳೇದಂತ ನನಗನ್ಸುತ್ತೆ. ಇನ್ನೊಬ್ಬರ ಹತ್ರ ನಾವು ಕೈ ಚಾಚಿ ಅವ್ರ ಹತ್ರ ನಾವ್ ಯಾವಾಗ್ಲೂ ಕಾಸು ಕೇಳೋದು ಏನು ಮಾಡಕ್ ಹೋಗ್ಬಾರ್ದು. ನಾವು ಕಷ್ಟಪಟ್ಟು ದುಡಿಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಪೂಜೆ, ದೇವಸ್ಥಾನ, ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಅದು ಟೈಮ್ ವೇಸ್ಟ್ ಅಂತ ನಾನು ಹೇಳಕ್ ಆಗಲ್ಲ, ಅದು ಅವ್ರವ್ರು ಇದು ನಂಬಿಕೆ. ನನಗನ್ಸುತ್ತೆ 3 hours ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕುತ್ಕೊಳ್ಳೋದು ಟೈಮ್ ವೇಸ್ಟ್ ಅಂತ ನನಗನ್ಸುತ್ತೆ. ಆಮೇಲೆ ಒಂದು 10 ನಿಮಿಷ ದೇವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ್ದನ್ನ ನಾವು ಕೆಲಸ ಮಾಡ್ಕೊಂಡು ನಮ್ ಜೀವನನ ನಾವು ನಡ್ಸ್ಕೊಳ್ಬೇಕು. ಕೆಲ್ಸ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಿಜ ನಿಜ. ಈಗ ರಿಟೈರ್ಡ್ ಆಗಿರೋರ್ದು ಗಂಟೆಗಟ್ಲೆ ಕೂತ್ಕೊಳ್ಳೋ ಸಮಯ ಅವ್ರಿಗಿದೆ, ಆಯ್ತು, ಅವ್ರ ಪರವಾಗಿಲ್ಲ ಸರ್. ನಾವು ಯಂಗ್ಸ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು 2 hours ಕೂತ್ಕೊಳ್ತಾರೆ. ಅದು ದೇವರು ನಮ್ಮನ್ನ ಹೇಳ್ತಿಲ್ಲ ಬಂದ್ 2 hour ಕೂತ್ಕೊಳ್ಳಿ ಅಲ್ಲಿ ಅಂತ. ನಮಗ್ ದೇವರು ಕೆಲಸ ಮಾಡೋದು, ನಾವು ದೇವ್ರನ್ನ ನೆನ್ಸ್ಕೊಂಡ್ ಕೆಲಸ ಮಾಡಿದ್ರೆ ಅದೇ ಸಾಕು ನಮಗೆ. ಖಂಡಿತ ಅದೇ ನಮಗ್ ಬರ್ಕತ್ ಬಂದೇ ಬರುತ್ತೆ. ಅದ್ರಲ್ಲಿ ಬರೋ ಶಾಂತಿ ಯಾವ್ದ್ರಲ್ಲೂ ಇರಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ಅದು ಮಾಡಲ್ಲ. ಅದು ಅವ್ರಿಗೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಳ್ಳೋದು, ಅವ್ರಿಗೆ 1-2 hours ವೇಸ್ಟ್ ಮಾಡೋದು ಅವ್ರಿಗೆ ತುಂಬಾ ಈಸಿ ಅನ್ಸುತ್ತೆ. ಬಟ್ ನನ್ ಪರ್ಸನಲ್ ನನಗ್ ಕೇಳಿದ್ರೆ ವರ್ಕ್ ಇಸ್ ವರ್ಷಿಪ್. ಫಸ್ಟ್ ಕೆಲಸ ಮಾಡಿ, ನಿಮಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿ. ನಿಮಗೆ ಅದು 10 ರೂಪಾಯಿ ಬಂದ್ರೆ ಅದರಿಂದ 8 ರೂಪಾಯಿ ನಿಮ್ಗೆ ಉಳಿತಾಯ ಆಗೇ ಆಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಜಾಸ್ತಿ ಇರುತ್ತೆ. ಬಟ್ ಒಬ್ಬೊಬ್ರು ಏನ್ ಮಾಡ್ತಾರೆ, ಅದು ಮಾಡಲ್ಲ. ಇನ್ನೊಬ್ಬರನ್ನ ವೇಟ್ ಮಾಡ್ತಿರ್ತಾರೆ, ನನ್ ಹಸ್ಬೆಂಡ್ ಮಾಡ್ಲಿ ಬಿಡಿ, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಹೆಂಗಸರು ಕೆಲಸ ಮಾಡ್ತಾರೆ. ಅದು ಮಾಡಕ್ ಹೋಗ್ಬಾರ್ದು. ನಮ್ಮನ್ನ ನಾವೇ ನೋಡ್ಕೊಳ್ಬೇಕು. ಅವಾಗ ನಮಗಿರೋ ರೆಸ್ಪೆಕ್ಟ್ ಯಾರಿಗೂ ಸಿಗಲ್ಲ. ನಮಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಅವಾಗ ನಮಗೇನಾಗುತ್ತೆ, ನನಗೆಲ್ಲರೂ ಹೇಳ್ತಾರೆ ಸರ್, ಒಂದು ಮಾತ್ರ ಹೇಳ್ತಾರೆ, ನನಗೆ ತುಂಬಾ ಹಾರ್ಮ್ ಇದೆ ಅಂತ. ಇದು ಹೇಳ್ತಾರಲ್ಲ, ಕೆಲ್ಸ ಮಾಡಿ ನನಗೆ ಈ ತರ ದೊಡ್ಡದು ಎಲ್ಲ ಮಾಡಿ ನಾನ್ ಮನೆ ಕಟ್ಟಿದ್ದೀನಿ, ನಾನು ಒಬ್ಳೆ, ನಾನ್ ಮನೆ ಕಟ್ಕೊಂಡಿದ್ದೀನಿ, ನನ್ ಮಗನ್ನ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಓದಿಸಿದ್ದೀನಿ, ನಾನು ಎಲ್ಲ ಏನ್ ಬೇಕು ನನಗೆ, ನನ್ ಫ್ಯೂಚರ್ ಎಷ್ಟ್ ಬೇಕದೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನನಗದು ತುಂಬಾ ಒಳ್ಳೇದನ್ಸುತ್ತೆ. ಅದು ನನಗ್ ಆ ದುಡ್ಡಿನ ಮೇಲೆ ಆಸೆ ಇಲ್ಲ, ಬಟ್ ನಾನ್ ನೋಡ್ಕೊಳಕ್ಕೆ ನನಗ್ ಬೇಕು.
ನನಗ್ ವಯಸ್ಸಾದ್ಮೇಲೆ ಯಾರ ಹತ್ರನೂ ಹೋಗಿ ಕೈ ಚಾಚಬಾರ್ದು. ಸೊ ಹಂಗಾಗಿ ನಾನು ಇದನ್ನ ಮಾಡೋದು ನನಗ್ ತಪ್ಪಂತ ಅನ್ಸಲ್ಲ. ನಾನ್ ಕಷ್ಟಪಟ್ಟು ದುಡ್ಡು ಸೇರ್ಸಿಟ್ಕೊಳ್ಳೋದು ಇಟ್ ಇಸ್ ನಾಟ್ ರಾಂಗ್. ಖಂಡಿತ ದೇವರಿಗೆ ತಪ್ಪಿಲ್ಲವ್ವ. ಟೈಮ್ ಕೊಡೋದು ಒಂದು 1 hour ಕೊಡಬಹುದು. ಬಟ್ ಮಿಕ್ಕಿದ ಟೈಮ್ ಅಲ್ಲಿ ನೀವು ಕೆಲಸ ಮಾಡಿ, ನೀವು ನಿಮಗಾಗಿ ನೀವು ಸೇವ್ ಮಾಡಿ, ನೀವು ಚೆನ್ನಾಗಿರಿ. ಯಾರನ್ನು ಚೀಟ್ ಮಾಡಕ್ ಹೋಗ್ಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿ, ಅವಾಗ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಬರುತ್ತೆ. ಆದ್ರೆ ನಿಮ್ಗಿಂತ ಯಾರು ಬಡತನದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ. ನೀವು ಹೆಲ್ಪ್ ಮಾಡೋದು ಹೆಂಗ್ ಮಾಡ್ಬೇಕು ಅಂದ್ರೆ, ನಾನು ಅವ್ರು ಸುಮ್ಮನೆ ಬಂದು ಫ್ರೀ ಆಗೆಲ್ಲ ಕೇಳಿದ್ರೆ ನಾನು ಡೆಫಿನೆಟ್ಲಿ ಕೊಡಲ್ಲ. ನನಗ್ ಗೊತ್ತಾಗ್ಬೇಕು ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ. ಅವ್ರನ್ನೆಲ್ಲ ನಾನು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ನನಗ್ ತುಂಬಾ ಇಷ್ಟ. ಅದಕ್ ನನ್ ಫೀಸ್ ಕಟ್ಟೋದು ಏನೋ ಅದ್ ಮಾಡ್ತೀನಿ. ಬಟ್ ಬೇರೆದೆಲ್ಲ ಸುಮ್ನೆ ಅವರೆಲ್ಲ ನಮ್ಮ ಮನೇಲಿ ಪ್ರಾಬ್ಲಮ್ಸ್ ಇದೆ, ನನಗೆ ಇದ್ ಕೊಡೋದ್ ಕೊಡೋದು ಯಾರಿಗೂ ಕೊಡಕ್ ಮನ್ಸು ಬರಲ್ಲ ನನಗೆ. ಮಕ್ಕಳಿಗೆ ಓದಿಸ್ಬೇಕಂತ ಕೇಳಿ ನಾನ್ ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ತೀನಿ. ಬಟ್ ಅದು ಬಿಟ್ಟು ನಾನು ಬೇರೆ ಯಾವ್ದಕ್ಕೂ ಇದ್ ಮಾಡಲ್ಲ. ಚಂದ. ನಾನ್ ಬದುಕಿನ ಸಿದ್ಧಾಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ. ಕರ್ಮ ಜ್ಞಾನ ಎರಡೂ ಸಮಸಮವಾಗಿ ಹೋಗಬೇಕು. ಹೌದು, ಏನಂದ್ರೆ ಎಲ್ಲೋ ಕೂತು ಯಾರ್ದೋ ಪರರ ಹೆಣ್ಮಕ್ಳ ಬಗ್ಗೆ ಕೂತು ಮಾತಾಡೋದಕ್ಕಿಂತ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ರೆ ಒಳ್ಳೇದಲ್ಲವಾ? ದೇ- ಕರ್ಮ ಮಾಡ ಬೇರೆಯವ್ರ ಜೊತೆ ಅದು ಕರ್ತವ್ಯವನ್ನ ಬೇರೆಯವ್ರ ಗಾಸಿಪಿಂಗ್ ಮಾಡಬಾರ್ದು. ನಿಮ್ ಕೆಲಸ ಮಾಡಿ, ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿ, ನಿಮ್ಗೆ ಏನಾದ್ರೂ ಒಂದು ಕೆಲಸ ಹುಡ್ಕೊಳ್ಳಿ. ಮನುಷ್ಯ ಇಲ್ಲಿಗೆ ಬಂದಿರೋದು ಬರೀ ಕೆಲಸ ಮಾಡಿ ಕೂಡಿಟ್ಟು ಕೊರಗಿ ಸಾಯ್ಲಿಕ್ಕಲ್ಲ. ಇಲ್ಲ, ನಾನು ಆತರ ಹೇಳ್ತಿಲ್ಲ. ಕೆಲಸ ಮಾಡಿ. ನೀವು ಇನ್ನೊಬ್ಬರ ಬಗ್ಗೆ ನಾಟ್ ಫಾರ್ ಬೇಜವಾಬ್ದಾರಿಯಾಗಿ ಮಾತಾಡಕ್ ಹೋಗ್ಬೇಡಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಡಿ. ಅದನ್ನೇ ಹೇಳ್ತಾ ಇರೋದು. ಮನುಷ್ಯ ತನಗೆ ತನ್ನವರಿಗೆ ಮಿನಿಮಮ್ ಏನು ಬೇಕು, ಮತ್ತು ಯಾರು ಬಾಯಿಗೂ ಸಿಗದಂಗೆ, ಯಾರು ಕಾಲು ಬುಡುಕು ಹೋಗ್ದಂಗೆ, ಯಾರಿಗೂ ಭಾರವಾಗ್ದಂಗೆ ಬದುಕಲಿಕ್ಕೆ ಏನು ಬೇಕು, ಕರ್ಮ ಮಾಡಲೇಬೇಕು. ಅದು ಕರ್ತವ್ಯ, ದುಡಿಮೆ ಮಾಡಲೇಬೇಕು. ಏನೇ ನಿನ್ನ ಹಿರಿಯರು ಮಾಡಿಟ್ಟಿದ್ರು ನೀನು ಮಾಡಬೇಕು, ಮಾಡಿ ಇಲ್ಲದೆ ಹೋದ್ರು ನೀನು ಮಾಡಬೇಕು. ಯಾಕಂದರೆ ಹಿರಿಯರು ಮಾಡಿದ್ದಾರೆ ಅಂತ ಕೂತು ತಿಂದರೆ ಅದು ಕರ್ಗೋಗ್ಲಿಕ್ಕೆ ಎಷ್ಟೋ ಹೊತ್ತು ಬೇಕಿಲ್ಲ. ನಿಜ ನಿಜ. ಹಾಗಾಗಿ ನೀನು ಕರ್ಮ ನೀನು ಮಾಡು. ಬಿಡುವಿದ್ದೀಯಾ, ಯಾರ ಬಗ್ಗೆನೂ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ಒಂದೋ ಪುಣ್ಯ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ ಕೂತು ನೆಮ್ಮದಿ ಕಂಡುಕೋ, ಇಲ್ವಾ ಪರೋಪಕಾರಕ್ಕೆ ತೊಡಗು. ಕರೆಕ್ಟ್. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕು ನಾವು. ಹೌದು ಹೌದು ಹೌದು. ಪರೋಪಕಾರಂ ಇದಂ ಶರೀರಂ. ನಮ್ಮ ಈ ಜನ್ಮ ಇದೆಯಲ್ಲ, ನಮ್ಮ ಉಪನಿಷತ್ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಪಾಶ್ಚಾತ್ಯ ದೇಶಗಳು ಇರೋದೇ ಈ ದೇಹ ಸುಖವನ್ನು ಕಂಡುಕೊಳ್ಳಿಕ್ಕೆ, ಈ ಜನ್ಮ ಸಿಕ್ಕಿರೋದೇ ಸುಖ ಅನುಭವಿಸ್ಲಿಕ್ಕೆ ಅಂತಿದ್ದ ಸಮಯದಲ್ಲಿ ನಮ್ಮವ್ರು ಹೇಳಿದ್ರು, ನೋಡಪ್ಪ ನೀನು ಈ ಲಕ್ಷಾಂತರ ಯೋನಿಗಳಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವ, ಆ ಎಲ್ಲ ಜೀವರಾಶಿಯನ್ನು ದಾಟಿ ಕಡೀ ಮನುಷ್ಯನಾಗಿ ಬಂದಿದ್ದೀಯ. ಇಲ್ಲಿ ನಿನಗೆ ಮತ್ತೆ ಮೊದಲಿಂದ ಬರೋದಂತ ತಪ್ಪಿಸ್ಕೊಳ್ಬೇಕು ಅಂದರೆ ಈ ಜನ್ಮವನ್ನು ಶ್ರೇಷ್ಠವಾಗಿ ಬಳಸ್ಕೊಳ್ಬೇಕು ನೀನು. ಇದು ಬದುಕಿದೆಯಲ್ಲ ಪರೋಪಕಾರಕ್ಕೆ ಅಂತಲೇ ಸಿಕ್ಕಿರೋದು. ನೀನು ಇನ್ನೊಬ್ಬರಿಗೋಸ್ಕರ ಮರುಗು, ಇನ್ನೊಬ್ಬರಿಗೋಸ್ಕರ ನೆರವಾಗು, ಅದರಿಂದಲೇ ಈ ಜನ್ಮ ಸಾರ್ಥಕವಾಗುತ್ತೆ. ಹೊರತು ನಾನು ಈ ನಾಯಿಗಳೇನು ಮಾಡ್ತವೆ, ಊಟ ತಿಂತವೆ, ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ, ನಿದ್ದೆ ಮಾಡ್ತವೆ. ಅಂದರೆ ಮೈಥುನ, ಆಹಾರ, ನಿದ್ದೆ ಇಷ್ಟೇ. ಅವಕ್ಕೇನು ಪರೋಪಕಾರದ ಬುದ್ಧಿ ಇಲ್ಲ. ಮನುಷ್ಯನಾಗ ನೀನು ಅದನ್ನೇ ಮಾಡಿದೆ ಅಂದ್ರೆ ಮತ್ತೆ ಮೊದಲೇ ಜನ್ಮ ಕ್ರಿಮಿಕೀಟ ನಾಯಿ ನರಿಯಾಗಿ ಮತ್ತೆ ಶುರು ಮಾಡ್ಬೇಕಾಗುತ್ತೆ ನೀನು. ಈ ಜನ್ಮ ಸಿಕ್ಕಿರೋದು ಪರೋಪಕಾರ. ಬರೀ ಇಡೀ ಬದುಕನ್ನೇ ಪರೋಪಕಾರಕ್ಕೆ ಅಂತ ಹಿಡದೆ ಹೋದ್ರು ನಿನ್ನ 24 ಗಂಟೆಗಳ ಅಥವಾ ವರ್ಷದ 364-65 ದಿನಗಳಲ್ಲಿ ಒಂದು ದಿನವನ್ನು ಪರೋಪಕಾರಕ್ಕೆ ಅಂತ ಎತ್ತಿಡೋ ಬುದ್ಧಿ ಬಂದರೂ ಕೂಡ ನೀನು ಎಷ್ಟೋ ಕೆಟ್ಟ ಜನ್ಮಗಳಿಂದ ತಪ್ಪಿಸ್ಕೊಳ್ತೀಯ. ಹಾಗಾಗಿ 100 ರೂಪಾಯಿಲಿ 5 ರೂಪಾಯಿನ 365 ದಿವಸದಲ್ಲಿ ಒಂದು ದಿನನ್ನ ಹೀಗೆ ಅಲ್ಪವನ್ನಾದರೂ ಇತರರ ನಮಗೆ ಸಂಬಂಧವೇ ಇಲ್ಲದವರಿಗೋಸ್ಕರ ನಾವು ಮರುಗಬೇಕು. ನಮ್ಮನೆಯವರಿಗೆ ನಾವು ಸಹಾಯ ಮಾಡಿದ್ರೆ ಅದು ನಮ್ಮದೇ, ನಮ್ಮ ಕರ್ತವ್ಯ ನಾವು ಮಾಡ್ದೋ ನಂಗಾಗುತ್ತೆ. ನಮಗೆ ಗೊತ್ತೇ ಇಲ್ಲದ ಅಪರಿಚಿತರಿಗೆ ನೆರವಾಗುವುದನ್ನು ನಾವು ನೆರವು ಅಥವಾ ಸಹಾಯ ಅಂತ ಕರಿತೀವಿ. ಅದೇ ನಾನು ಯಾರು ಗೊತ್ತಿಲ್ಲ ಅವ್ರ ಮಕ್ಕಳಿಗೆ ಓದಿಸ್ತೀನಿ. ಅವ್ರ ಮಕ್ಕಳಿಗೆ ಬುಕ್ಸ್ ಇಸ್ಕೊಡೋದು, ಅವ್ರ ಮಕ್ಕಳಿಗೆ ಫೀಸ್ ಕಟ್ಟೋದು, ಅದ್ ಮಾಡ್ತೀನಿ ನಾನು. ಅದ್ಭುತನವ್ವ. ಅದೊಂದೇ ಮಾಡೋದು, ಬೇರೆ ಊಟಕ್ಕೆ ಅಂತೆಲ್ಲ ಅಷ್ಟೆಲ್ಲ ಇದ್ ಮಾಡಲ್ಲ. ಮಕ್ಕಳಿಗೆ ಓದಿಸೋ ಕೆಲಸ ಮಾಡ್ತೀನಿ. ಎಷ್ಟು ಕ್ವಾಲಿಟಿ, ಎಷ್ಟು ಆತ್ಮವಿಶ್ವಾಸ ಇದೆ ನಿಮ್ಮ ಧ್ವನಿಲಿ ಅಂದರೆ
ಬ್ಯೂಟಿಫುಲ್. ಅಂದರೆ ಕೆಲವೊಬ್ರು ಹಾಗಿರ್ತಾರೆ, ಅದು ಸುಮ್ಮನೆ ಬಂದಿರಲ್ಲ. ಧ್ವನಿ ಎಲ್ರಿಗೂ ಇರುತ್ತೆ, ಧ್ವನಿಯೊಳಗೊಂದು ಧ್ವನಿ ಇರುತ್ತೆ. ಅಂದರೆ ನಮಗೆ ಕೇಳಿಸ್ತಾ ಇರೋ ಧ್ವನಿಯಲ್ಲೊಂದು, ಈಗ ಅಳುವವನ ಧ್ವನಿಯನ್ನು ಕೇಳಿ ಅವನದ್ದು ಮಾಮೂಲಿ ಧ್ವನಿ, ಆದರೆ ಆ ಧ್ವನಿಯೊಳಗೊಂದು ಅಳು ಕೇಳ್ತಾ ಇರುತ್ತಲ್ಲ, ಅದು ನಮಗೆ ಕಾಡ್ತಾ ಇರುತ್ತೆ. ನಿಮ್ಮದು ಧ್ವನಿಯೊಳಗಿನೊಂದು ಧ್ವನಿ, ಅದು ವಿಶ್ವಾಸದ ಧ್ವನಿ. ಅದು ನೋಡಿ, ನಿಮ್ಮ ಜೊತೆ ಮಾತಾಡಿದಾಗ ನನಗನ್ಸಿದ್ದು, ಆ ವಿಶ್ವಾಸದಿಂದಲೇ ಇವತ್ತು ನಿಮ್ಮ ಬದುಕಲ್ಲಿ ನೀವು ಮಾಡಿದ ಅತಿ ದೊಡ್ಡ ಕಾಯಕ, ಅತಿ ದೊಡ್ಡ ಕೆಲಸ, ಗೊತ್ತಿಲ್ಲ ನಿಮ್ಮ ವೈಯಕ್ತಿಕವಾಗಿ ನೀವು 1000 ಮಾಡಿರ್ಬೋದು, ಆದರೆ ಈ ಕಾರ್ಯಕ್ರಮದ ಮೂಲಕ ಲೋಕಕ್ಕೆ ನೀವೇನೋ ಒಂದು ವಿಚಾರ ಹೇಳಲಿಕ್ಕೆ ಬಂದ್ರಿ, ಅದು ಬಹಳ ಉಪಕಾರ. ಅದು ಇನ್ಯಾವುದು ಧರ್ಮಕ್ಕೆ ಮಾಡಿದ ದ್ರೋಹವೂ ಅಲ್ಲ, ಸ್ವಧರ್ಮಕ್ಕೆ ಮಾಡಿದ ಉಪಕಾರವೂ ಅಲ್ಲ. ಆದರೆ ಒಂದು ಹೆಣ್ಮಗಳಾಗಿ ಅಥವಾ ಒಂದು ಜೀವವಾಗಿ ನನ್ನ ಮೂಲವನ್ನು ನಾನು ಬಿಟ್ಟು ಅತ್ತ ಇತ್ತ ಸ್ವಲ್ಪ ಹೋಗೋದ್ರಿಂದ ಏನೇನು ಆಗಬಹುದು ಅನ್ನೋದಕ್ಕೆ ನೀನೊಂದು ಬಾಯಿ ಬಿಟ್ಟು ಹೇಳಿದೆ. ಹೌದು, ಅದು ಇನ್ನೊಂದು ಯಾವುದೋ ಧರ್ಮವನ್ನು ಬೈದಂಗೂ ಅಲ್ಲ, ಅಥವಾ ನನ್ನ ಧರ್ಮವನ್ನು ಹೊಗಳುಕೊಂಡಂಗೂ ಅಲ್ಲ. ನಾವು ಇಲ್ಲ ಇಲ್ಲ, ನಿಜವಾದ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತಿಲ್ಲ. ಹೌದು, ನನ್ನ ಮೂಲವನ್ನ ನಾನು ಬಿಡದೆ, ನನ್ನ ತನವನ್ನ ನಾನು ಬಿಡದೆ ಹೋಗುವುದು ಎಷ್ಟು ಮುಖ್ಯ ಅಂತ. ಅದ್ ನಿಜ. ಅದು ನಾವು ಅಪ್ಪ ಅಮ್ಮನ ಕಳ್ಕೊಳ್ಳೋಂಗಾಗತ್ತೆ. ಅದು ನಾವ್ ಅಪ್ಪ ಅಮ್ಮನ ಚೇಂಜ್ ಮಾಡಬಾರ್ದು ಅಂತ ನನ್ನ ಪ್ರಕಾರ. ಈಗ ಇದಾಗುತ್ತೆ ಅದು. ಲೇಟರ್ ಸ್ಟೇಜ್ ಎಲ್ಲ ಅದು ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಗೆ ಹಾಗೆ ಇನ್ಯಾರ್ದು ಹೆಣ್ಮಗಳು ಮನೆಯಲ್ಲೂ ಹೇಳದೆ ಇರ್ಬೋದು, ಬಟ್ ನಿಮ್ಮ ಮಾತಾದ್ರೂ ಅವ್ರ ಕಿವಿಗೆ ಬೀಳ್ಲಿ ಅಂತ ನಾನು ಆಶಿಸ್ತೀನಿ. ನೀವ್ ಹೇಳಿದ್ರಿ ನಮ್ಮ ಮನೇಲಿ ಯಾರು ಅವತ್ತು ಹೇಳಲೇ ಇಲ್ಲ ನನಗೆ ಅಂತ. ಹಂಗೆ ಇನ್ಯಾವುದೋ ಹೆಣ್ಮಗಳು ಹೇಳೋದು ಬೇಡ, ಆದ್ರೆ ನೀವ್ ಹೇಳಿದಿರಲ್ವ, ಇದನ್ನಾದ್ರೂ ಕೇಳಿ ಬುದ್ಧಿ ಕಲೀಲಿ ಅಂತ. ಕರೆಕ್ಟ್. ನನಗೆ ಆಕ್ಚುಲಿ ಯಾರಾದ್ರೂ ಒಬ್ರು ನಮ್ಮ ಮನೆಯಲ್ಲಿ, ನಮ್ಮ ಅಣ್ಣ ಆಗ್ಲಿ, ನಮ್ಮ ಮನೇಲಿ ಯಾರಾದ್ರೂ ಒಬ್ಬರಾದ್ರೂ ಹೇಳಿದ್ರೆ ಈ ತರ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಯಾರಾದ್ರೂ ಒಂದ್ಸರಿ ಅಡ್ವೈಸ್ ಮಾಡಿದ್ರೆ ಮೇ ಬಿ ನಾನು ಮೈಂಡ್ ಚೇಂಜ್ ಮಾಡ್ಕೊಳ್ತಿರ್ಬೋದು ಅಂತ ನನಗ್ ಅನ್ಸುತ್ತೆ. ಬಟ್ ಅದಾದ್ಮೇಲೆ ನನಗೆ ಒಬ್ರು ನಮ್ಮ ಮನೇಲಿ ಒಬ್ರು ನನಗೆ ಯಾರು ಬೇಡ ಅಂತ ಹೇಳಲೇ ಇಲ್ಲ. ಓಕೆ, ಅವ್ನು ಒಳ್ಳೆ ಹುಡುಗ, ಓಕೆ ಫೈನ್, ಡೆಫಿನೆಟ್ಲಿ ಅವ್ನು ಒಳ್ಳೆಯವನೇ. ತಂದೆ ತಾಯಿ ನಿಮಗೇನು ಮಾಡ್ಲಿಲ್ವೋ ಅದನ್ನ ನೀವು ನಿಮ್ಮ ಮಗನಿಗೆ ಮಾಡಿ ಅಷ್ಟೇ. ನಾನು ಅದೇ ಹೇಳೋದು. ನೀವು ನಿಮ್ ಮಗನಿಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಇಲ್ಲಿ ಒಬ್ಬ ತಾಯಿ. ನಾನು ಎಲ್ರಿಗೂ ಹೇಳ್ತೀನಿ, ಅದೇ ಹೇಳೋದು, ಎಲ್ರಿಗೂ ಹೇಳ್ತೀನಿ. ಆ ಟೈಮ್ ಅಲ್ಲಿ ಓಕೆ ಫೈನ್, ಒಂದೊಂದ್ ಮನೇಲಿ ಒಂದೊಂದ್ ತರ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅನ್ನಲ್ಲ. ಸೊ ನಮ್ ಮನೇಲಿ ಎಷ್ಟು ಅರಿವಿತ್ತು ಅಷ್ಟು ಆ ಟೈಮ್ ಅಲ್ಲಿ ಇತ್ತು, ಏನು ಗೊತ್ತಿಲ್ಲ. 25 years ಬ್ಯಾಕ್ ಅದು ತುಂಬಾನೇ ಡಿಫ್ರೆಂಟ್ ಆಗಿತ್ತು, ಈಗಿರೋ ತರ ಇರ್ಲಿಲ್ಲ. ಸೊ ಆ ಟೈಮ್ ಅಲ್ಲಿ ಅಮ್ಮ ಎಲ್ಲ ಅವರೆಲ್ಲ ಓದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಏನು ಅಂತ. ಓಕೆ ಫೈನ್, ಒಬ್ಬೊಬ್ರು ಅಮ್ಮ ಅನ್ನೋರು ಫಸ್ಟ್ ಅಡ್ವೈಸ್ ಮಾಡ್ಬೇಕು ಅಂತ ನನಗ್ ಅನ್ಸುತ್ತೆ. ಬಟ್ ನಮ್ಮ ಅಮ್ಮನ ಅಷ್ಟು ಅರಿವು ಇರ್ಲಿಲ್ಲ. ಫೈನ್, ನೋ ಪ್ರಾಬ್ಲಮ್. ನಾನ್ ಎಲ್ರಿಗೂ ಹೇಳೋದು ಒಂದೇ, ಮಾಡ್ಕೊಳ್ಬೇಡಿ ಅಷ್ಟೇ. ಅದು ಮಾಡಿದ್ರೆ ನೀವು ಮಾಡೋ ಮೂರ್ತನ ಅಂತ ನನ್ಗೆ ಅನ್ಸುತ್ತೆ. ಗ್ರೇಟ್. ಇವತ್ತು ನೀವು ತುಂಬಾ ಜನಕ್ಕೆ ಅಮ್ಮನ ಸ್ಥಾನದಲ್ಲಿ ನಿಂತು ಹೇಳಿದ್ದೀರಿ, ಅಂಡ್ ಅದಕ್ಕೆ ಒಂದಷ್ಟು ಚರ್ಚೆಗಳು ಆದವು. ಅದಕ್ಕೆ ಪೂರಕವಾಗಿ ಅದು ಹೇಗೆ ಯಾಕೆ ಅನ್ನೋದನ್ನು ಹೇಳ್ಬಿಟ್ಟು ಅಷ್ಟೇ ಸುಮ್ಮನಾಗಲಿಲ್ಲ, ಅದಕ್ಕೊಂದಷ್ಟು ಕಾರಣಗಳನ್ನು ನಾವು ಕೊಟ್ಟಿದ್ದೀವಿ. ಅದು ಅವ್ರ ಮನಸ್ಸಿಗೆ ಆಳವಾಗಿ ತಲುಪುವ ಹಾಗಾಗಲಿ ಅನ್ನೋ ಕಾರಣಕ್ಕೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಎಳೆಯಲಾಯಿತು. ಆಯ್ತವ, ಸಂತೋಷ. ಭಾಳ ಖುಷಿ ಆಯಿತು. ಸ್ವಲ್ಪ ಹಾಗೆ ಮಾತಾಡ್ಸೋಣ ಅಂತ ಮಾಡ್ಲಿಕ್ಕೆ ಹೋಗಿ ಇದೊಂದು ದೊಡ್ಡ ವಿಚಾರವಾಗಿ ತಗೊಂಡು ಈ ಸಮಯ, ಇದೊಂದು ಮಧ್ಯರಾತ್ರಿ ಸಮಯ, ನಿಮ್ಮ ಜೊತೆ ಒಂದು ತತ್ವದ ಬಗ್ಗೆ ಮಾತಾಡಿ ನನಗೆ ಬಹಳ ಸಂತೋಷ. ಅದಕ್ಕೆ ಅನೇಕ ನೂರಾರು ಕಿವಿಗಳು ಕಿವಿ ಕೊಟ್ಟಿದ್ದಾವೆ. ಇದೊಂದು ಸಾರ್ಥಕ ಕ್ಷಣ ಅಂತ ಭಾವಿಸಿ ನಿಮ್ಮನ್ನು ಬೀಳ್ಕೊಡ್ತೀನಿ. ನಿಮ್ಮ ಮಗ, ನೀವು ಬದುಕು ಭಗವಂತ ಏನು ಕೊಟ್ಟಿದ್ದಾನ ಅದನ್ನು ಉಳಿಸ್ಕೊಂಡು ಇನ್ನೂ ಅದ್ಭುತವಾಗಿ ಬೆಳೆಯೋ ಶಕ್ತಿ ನಿಮ್ಮ ಮಗ ನಿಮಗೆ ಕೊಡಲಿ. ಬದುಕನ್ನು ಏನು ಅನುಭವಿಸ್ಕೊಂಡು ಬಂದಿದ್ದೀರಾ, ಎಲ್ಲವೂ ಒಂದು ಕನಸಿನಂತೆ ಹೊರಟೋಗ್ಬಿಟ್ಟಿದೆ. ಇರೋದನ್ನು ಅನುಭವಿಸೋಣ. ಈಗ ಮುಂದೆ ಉಳಿದಿರೋ ಎಷ್ಟು ದಿನಗಳು ಗೊತ್ತಿಲ್ಲ, ಅದನ್ನ ಮಗನೊಂದಿಗೆ ಸಮಾಜದೊಂದಿಗೆ. ನಾನು ನಿಮ್ ಕಾರ್ಯಕ್ರಮ ಕೇಳಿನೇ ನನಗ್ ಫಸ್ಟ್ ತಲೆಗ್ ಬಂದಿದೆ ಅದೇ, ನಾವ್ ಯಾವ್ದ್ರ ಮೇಲೆ ಮೋಹ ಇಟ್ಕೊಳ್ಬಾರ್ದು, ನಾವ್ ಯಾವಾಗ ಹೋಗ್ತೀರಿ ಅಂತ ನಮ್ಗೆ ಗೊತ್ತಿರಲ್ಲ. ಈ ಮಾತ್ ಮಾತ್ರ ನನ್ ನಿಮ್ ಕೇಳಿನೇ ನನಗದು ನನಗ್ ಅರಿವಾಗಿರೋದು. ಗ್ರೇಟ್ ಗ್ರೇಟ್ ಗ್ರೇಟ್. ನೋಡಿ, ಸೊ ಈ ಪ್ರೋಗ್ರಾಮ್ ನೋಡಿ ತುಂಬಾ ಜನ ಒಂದೊಂದು ಪಾಯಿಂಟ್ಸ್ ಅಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಇದಿರುತ್ತೆ.
ಓಕೆ ಇದೇ ಇರ್ಬೋದು, ಹಿಂಗೆ ನಾವು ಆಗ್ಬೋದು. ಸೊ ಹಂಗಾಗಿ ನಿಮ್ ಥ್ರೂ ನಿಮ್ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಒಂದ್ ಪಾಠ ಇರುತ್ತೆ. ಅದ್ರಲ್ಲಿ ನನಗೂ ಒಂದ್ ಪಾಠ ಸಿಕ್ಕಿದ್ದೇನು ಅಂದ್ರೆ, ಆ ನಮ್ಗೆ ಯಾವ್ದು ಶಾಶ್ವತ ಇಲ್ಲ. ನಾವೆಲ್ರಿಗೂ ಹೆಲ್ಪ್ ಮಾಡ್ಬೇಕು, ಎಲ್ರಿಗೂ ಕೊಟ್ಬಿಡ್ಬೇಕು, ಏನಿದೆ ಅದನ್ನ ಶೇರ್ ಮಾಡ್ಬೇಕು ಅಂತ ನಾನ್ ನಿಮ್ ಇವತ್ತು ಕಡೆಯಿಂದ ಡೆಫಿನೆಟ್ ನಿಮಗಿಂದಲೂ ಆಗಿ ಕಲ್ತ್ಕೊಂಡಿದ್ದೆ. ನಿಮ್ಮಿಂದ ನಮಗೂ ಒಂದು ಪಾಠ ಸಿಕ್ತು. ನಿಜ. ಎಲ್ಲವನ್ನ ಎದುರಿಸಿ ಏನೇ ಬಂದರೂ ಕೂಡ ಮಗನ ಕಾರಣಕ್ಕೋಸ್ಕರ ಇವತ್ತುವರೆಗೂ ಎಷ್ಟು ಚಂದವಾಗಿ ಸ್ವತಂತ್ರ ಒಂದು ಮಹಿಳೆ ಹೆಣ್ಮಗಳಾಗಿ ಎಲ್ಲ ಒಬ್ಬ ಪುರುಷನ ರೀತಿಯಲ್ಲಿ ಎದುರಿಸಿ ನಿಂತು ನೀವು ಥರ ಇದೊಂದು ಧರ್ಮ ಕಾರ್ಯ. ನಿಮಗೆ ಗೊತ್ತಿಲ್ಲ ಅಷ್ಟೇ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅದನ್ನು. ನಾನು ಕೆಲವೊಮ್ಮೆ ವ್ಯಕ್ತಿಗಳನ್ನು ಬಿಡಬಲ್ಲೆ, ಧರ್ಮವನ್ನು ಬಿಡ್ಲಿಕ್ಕೆ ನಾನು ತಯಾರಿಲ್ಲ ಅಂತ. ಇಲ್ಲ, ಅದು ಮಾಡ್ಲು ಕುಡ್ದು ಅದು ದೊಡ್ಡ ನಾವು ಮಾಡೋ ದ್ರೋಹ ಅನ್ಸುತ್ತೆ ನಮಗೆ. ಹೌದು ಹೌದು ಹೌದು. ಅದು ತುಂಬಾ ಇದಿದೆ. ಸೊ ಹಂಗಾಗಿ ನಾವ್ ಏನ್ ಮಾಡ್ತಿರೋ, ನಾವ್ ಏನ್ ಕಲಿತಿರೋ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದ್ಭುತನಮ್ಮ, ಒಳ್ಳೇದಾಗಲಿ. ಮಗನನ್ನು ಬಹಳ ಪ್ರೀತಿಯಿಂದ ಹಾರೈಸ್ತೀನಿ. ಆತನಿಗೆ ಬಹಳ ಚೆನ್ನಾಗಿ ಬದುಕು ರೂಪುಗೊಳ್ಳಿ. ಆತ ಒಬ್ಬ ಮಗನಾಗಿ ತಾಯಿಯ ಜೊತೆ ಸಂತೋಷವಾಗಿ 10 ವರ್ಷಗಳ ಕಾಲ ಚೆನ್ನಾಗಿ ಬದುಕಲಿ. ನೀವಿಷ್ಟು ಚೆನ್ನಾಗಿ ಇವತ್ತು ನನ್ನ ಜೊತೆ ಮಾತಾಡಿ ಜಗತ್ತಿಗೊಂದೊಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಿ. ನೀವು ಕಲಿತ ಜ್ಞಾನವಲ್ಲ, ಅದು ಅನುಭವಿಸಿದ ಜ್ಞಾನ, ಅದಕ್ಕೆ ಹೆಚ್ಚು ತೂಕ ಜಾಸ್ತಿ. ಆ ಜ್ಞಾನವನ್ನು ನಾನೊಬ್ಬ ವಿದ್ಯಾರ್ಥಿ, ನನಗೂ ಅದೊಂದು ಬಹಳ ದೊಡ್ಡ ತಿಳುವಳಿಕೆ. ನಾನು ತಿಳಿದಿರ್ಬೋದು, ಆದರೆ ಅದು ಮತ್ತಷ್ಟು ಗಟ್ಟಿಯಾಗಲಿಕ್ಕೆ ನಿಮ್ಮಂಥವ್ರ ಮಾತು ಕಾರಣವಾಯಿತು. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲವ. ಮತ್ತೆ ಆಗಾಗ ಭಗವಂತನ ಪ್ರೇರಣೆ ಇದ್ರೆ ಮಾತಾಡೋಣ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಥ್ಯಾಂಕ್ ಯು. ಈಶ್ವರ ನೋಡಿ, ಇದು ಧರ್ಮವನ್ನು ವಿರೋಧ ಮಾಡುವುದು ಖಂಡಿತ ಅಲ್ಲ. ಆದರೆ ಈ ಹೆಣ್ಮಗಳು ತಾನು ಅನುಭವಿಸಿದ ಒಂದಷ್ಟು ಯಾತನೆಗಳನ್ನು ನಗನಗ್ತಾನೇ ನಮ್ಮ ಮುಂದೆ ಇಟ್ಟರು. ಹಾಗಾಗಿ ನೋಡಿ, ಜಾತಿ ಪರವಾಗಿಲ್ಲ, ನೀವು ಜಾತಿ ಒಳಗಡೆ ಪ್ರೀತಿಸಿದ್ದೀರಾ, ಮನೆಯವ್ರನ್ನ ಒಪ್ಪಿಸಿ. ಒಪ್ಪಲಿಲ್ವಾ, ಹೇಗಾದರೂ ಮಾಡಿ ಒಪ್ಪಿಸಿ. ತೀರಾ ನೀವು ಜಾತಿ ಒಳಗಡೆ, ಬಟ್ ಅಂತಿಮವಾಗಿ ಮನೆಯವರು ಒಪ್ಪದೇ ಹೋರಲಿ, ನೀವು 1000 ಎಡವಟ್ಟು ಮಾಡ್ಕೊಳ್ತಿರೋ, ಏನು ಮಾಡ್ಕೊಳ್ತಿರೋ, ಅಥವಾ ನೀವು ಓಡೋಗಿ ಮದುವೆ ಆಗ್ತಿರೋ, ಏನಾಗ್ತಿರೋ, ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ನೀವು ಹಾಗೆ ಕದ್ದು ಎಲ್ಲೋ ಮದುವೆ ಆಗಿ ಬಂದ ಒಂದು ಹೆಣ್ಮಗಳು ನಿನ್ನ ತಂದೆ ತಾಯಿಯನ್ನು ಬಿಟ್ಟು ನಾವು ಬೇರೆ ಹೋಗೋಣ ಅಂತ ಹೇಳಿದಾಗ ಆಕೆ ಕೆಟ್ಟ ಜಾತಿಯವಳಾಗ್ತಾಳೆ ಹೊರತು ಹುಟ್ಟಿನಿಂದ ಜಾತಿ ಅಲ್ಲ. ಜಾತಿ ಅದು ಗುಣದ ಮೇಲೆ ನಿರ್ಧಾರವಾಗಬೇಕು. ಕೆಟ್ಟ ಗುಣದವಳು ಕೆಟ್ಟ ಜಾತಿ, ಒಳ್ಳೆಯ ಗುಣದವನು ಒಳ್ಳೆಯ ಜಾತಿ. ನಿನ್ನ ಅಪ್ಪ ಅಮ್ಮನನ್ನು ಬಿಡು, ಅವ್ರು ನಮಗೆ ಬೇಡ, ಆ ಮುದುಕರನ್ನು ನಾವು ನೋಡ್ಕೊಳಕ್ಕಾಗಲ್ಲ, ಬಾ ನಾವೀಗ ಸಪ್ರೇಟ್ ಬದುಕೋಣ ಅಂತ ಒಂದು ಹೆಣ್ಮಗಳು ಹೇಳುದ್ಲ, ಅವಳು ಕೆಟ್ಟ ಜಾತಿ. ಅರ್ಥ ಆಯ್ತಲ್ಲ? ಒಬ್ಬ ಏನು ಜನ್ಮದಿಂದ ಜಾತಿ ಅಲ್ಲ, ಗುಣದಿಂದ ಜಾತಿ. ಇವತ್ತು ನಾವು ಯಾರನ್ನು ದಲಿತರು ಅಂತೀವಿ ಅಥವಾ ಯಾರನ್ನು ಮೇಲ್ವರ್ಗದವರು ಅಂತೀವಿ. ಮೇಲ್ವರ್ಗದ ಮನೆಯಲ್ಲಿ ಒಬ್ಬ ಮುಟ್ಟಾಳ ಹುಟ್ಟಿದ್ರು ಅವನು ಮೇಲ್ವರ್ಗದಲ್ಲಿ ಹುಟ್ಟಿರೋ ಕಾರಣಕ್ಕೆ ಅವನು ಅದ್ಭುತ ಅಂತೀವಿ. ಯಾರನ್ನು ಕೆಳವರ್ಗದವರು ಅಂತೀವಿ, ಅವ್ರ ಮನೆಯಲ್ಲಿ ಒಬ್ಬ ದೊಡ್ಡ ಅದ್ಭುತ ಮಹಾನ್ ಅವತಾರ ಪುರುಷ ಹುಟ್ಟಿದ್ರು ಕೂಡ ಅವನು ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಅವನ ಯೋಗ್ಯತೆಯನ್ನೆಲ್ಲ ಬದಿಗೊತ್ತಿ ನಾವು ಅವನನ್ನು ಕೀಳಾಗಿ ನೋಡ್ತೀವಿ. ಜಾತಿ ಅದು ಗುಣದಿಂದ ಆಗಬೇಕಾದದ್ದೇ ಹೊರತು ಹುಟ್ಟಿನಿಂದ ಅಲ್ಲ. ಹಾಗಾಗಿ ಜಾತಿಗಳ ನಡುವೆ ನಿಮ್ಮದು ಮದುವೆ ಆಗುತ್ತಾ? ಆಗಲಿ. ಜಾತಿ ವ್ಯವಸ್ಥೆಯನ್ನು ಸುಟ್ಟಾಕಿ, ಜಾತಿ ಅನ್ನೋದು ಅದು ಬಣ್ಣದ ಮೇಲೋ ಹುಟ್ಟಿನಿಂದಲೋ ಆಗುವುದಲ್ಲ. ಜೊತೆಲೇ ಇದ್ದುಕೊಂಡು ನಿನ್ನವರನ್ನೆಲ್ಲ ದೂರ ಮಾಡಿ ಅವರವರ ಸ್ವಾರ್ಥಕ್ಕೆ ಹಿರಿಯ ಜೀವಗಳನ್ನು ಮೂಲೆ ಗುಂಪು ಮಾಡ್ತಾರಲ್ಲ, ಅವರು ಕೀಳು ಜಾತಿ. ಹಾಗಾಗಿ ಜಾತಿಯನ್ನು ತೊಲಗಿಸಿ. ಮನುಷ್ಯ ಧರ್ಮ ಅದ್ಭುತವಾದದ್ದು. ಆದರೆ ಏನು ಹಿಂದೂ ಧರ್ಮ, ಮುಸ್ಲಿಂ, ಕ್ರೈಸ್ತರು ಅಂತ ಏನು ಮಾಡಿಕೊಂಡು ಇವ್ರದೇ ಆಚಾರಗಳನ್ನು ಒಂದಷ್ಟು ಮಾಡ್ಕೊಂಡಿದ್ದೀವಲ್ಲ, ಇನ್ನೊಂದು ಧರ್ಮಕ್ಕೆ ನೀನು ಕೈ ಹಾಕಬೇಡ, ದ್ವೇಷಿಸಲು ಬೇಡ. ಸಾಧ್ಯವಾದ್ರೆ ಗೌರವಿಸು, ದ್ವೇಷಿಸಬೇಡ. ಆ ಹೆಣ್ಣನ್ನು ನೀನು ತರಬೇಡ, ಈ ಹೆಣ್ಣನ್ನು ಅಲ್ಲಿ ಕೊಡಬೇಡ.
ಇದಾಗದೇ ಇರೋ ಮಾತು. ಇದು ದೇಶ ದೇಶಗಳನ್ನು ವ್ಯಾಪಿಸಿರುವುದರಿಂದ ಇದೊಂದು ಜಾತಿಯನ್ನು ಕಿತ್ತಾಕಿದ್ರು ಸುಲಭವಾಗಿ ಇದನ್ನಾಗುವುದಿಲ್ಲ. ನಮ್ಮ ಈ ಸನಾತನ ಧರ್ಮ ಏನೋ ಹಣೆಬರ ಜಾತಿ ಬಂದ್ಬಿಟ್ಟಿದೆ ಒಳಗಡೆ, ಅದನ್ನು ನಾವು ಸುಟ್ಟು ಹಾಕಬೇಕು, ಅದನ್ನು ನಾವು ಕಿತ್ತು ಹಾಕಬೇಕು. ಆದರೆ ಈ ಧರ್ಮದವನ ಅಲ್ಲಿ ಹೋಗಿ ಮದುವೆ ಆಗೋದು, ಕಡೆಗೆ ಅಪ್ಪ ಅಮ್ಮ ನೀನು ಸತ್ತೆ, ನಮ್ಮ ಪಾಲಿಗೆ ನೀನಿಲ್ಲ ಅಂತ ಅವಳನ್ನು ಬಿಟ್ಬಿಡೋದು, ಅವಳಲ್ಲಿ ನರಕ ಅನುಭವಿಸೋಕೆ ಶುರುವಾಗೋದು. ಈ ತಂದೆ ತಾಯಿ ಯಾರೂ ಹೋಗೋದಿಲ್ಲ, ಯಾಕೆ ಬೇಕು? ಹಾಗಾಗಿ ಮನುಷ್ಯ ಧರ್ಮ ಮತ್ತು ಮನುಷ್ಯ ಧರ್ಮ ಅನ್ನೋದಾದರೆ ಹಿಂದೂ ಕ್ರೈಸ್ತ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ನಾವು ಇವತ್ತಿನ ಈ ಸಮಾಜವನ್ನು ನಾನಾ ಕಾರಣಗಳಿಗೆ ಅನೇಕ ವಿಭಾಗಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ. ಆ ಜಾಗಗಳ ಆಚರಣೆ, ಉಡುಗೆ ತೊಡುಗೆ, ಆಚಾರ ವಿಚಾರಗಳು ಎಲ್ಲವೂ ವಿಭಿನ್ನ, ವಿಚಿತ್ರ. ನಾನು ಹೇಳಿದೆ ಶುರುವಿನಲ್ಲಿ, ಮಾಂಸವನ್ನೇ ತಿನ್ನದವನ ಒಬ್ಬನನ್ನು, ಮಾಂಸ ಅಂದ್ರೆ ಅಲರ್ಜಿ ಒಬ್ಬನನ್ನು ತಗೊಂಡೋಗಿ ಮಾಂಸದ ಅಂಗಡಿಯಲ್ಲಿ ಕೂಡಾಕ್ಬಿಟ್ರೆ ಅವನ ಕತೆ ಏನಾಗಬೇಕಲ್ಲ ಹಂಗೆ ಆಗ್ಬಿಡುತ್ತೆ. ಒಟ್ಟಿನಿಂದ ನೀವು ಏನೋ ಒಂದು ಸಂಸ್ಕಾರವನ್ನು, ಆಚಾರ ವಿಚಾರವನ್ನು ಪಾಲಿಸ್ಕೊಂಡು ಬಂದಿರ್ತೀರ, ಅಲ್ಲೆಲ್ಲೋ ಹೋಗಿ ಮತಾಂತರವಾಗಿಯೋ ಬಂಧಾನಕ್ಕೋ ನೀವು ತೊಡಗಿಸ್ಕೊಳ್ಳೋಕೆ ನೋಡ್ತೀರ. ಅದು ಹಂಗೆ ಬರೋದಿಲ್ಲ. ಹಾಗಾಗಿ ನಾನಾ ಕಾರಣಗಳಿಂದ ಈ ಹೆಣ್ಮಗಳು ಹೇಳಿದ ಹಾಗೆ ಇನ್ನೊಂದು ಧರ್ಮಕ್ಕೆ ಹೋಗಿ ಒದ್ದಾಡೋದು ಬೇಡ. ಧರ್ಮವನ್ನು ಗೌರವಿಸಿ, ದಯವಿಟ್ಟು ದ್ವೇಷಿಸಬೇಡಿ. ಬಟ್ ನಮ್ಮ ಧರ್ಮಗಳನ್ನು ನಾವು ಬಿಟ್ಕೊಡ್ಬಾರ್ದು. ಆಯಿತಾ? ಒಳ್ಳೆಯದಾಗಲಿ, ಶುಭವಾಗಲಿ.